అందరికీ నమస్కారం. మేడం, ಎಲ್ಲರಿಗೂ ನಮಸ್ಕಾರ. కార్యక్రమం ప్రారంభించే ముందు గురువు గారు బ్రహ్మర్షి పత్రి గారికి ఒక్కసారి మనం ధన్యవాదాలు చెప్పుకుందాం. ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮುನ್ನ ಗುರುಗಳಾದಂತಹ ಬ್ರಹ್ಮರ್ಷಿ ಪತ್ರಿಜಿಯವರಿಗೆ ಒಂದು ಸಲ ನಾವು ಧನ್ಯವಾದ ಹೇಳೋಣ. ఈ జూమ్ లో పాల్గొన్న వాళ్ళందరికీ కూడా నా నమస్కారాలు. ಈ ಜೂಮ್ ಅಲ್ಲಿ ಪಾಲ್ಗೊಂಡಿರುವ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. మనమందరం కూడా పత్రి గారి మార్గంలోకి వచ్చాం. ನಾವೆಲ್ಲರೂ ಕೂಡ ಪತ್ರಿಜಿಯವರ ಮಾರ್ಗಕ್ಕೆ ಬಂದಿದ್ದೇವೆ. పత్రిజీ ఇచ్చినటువంటి ఈ శ్వాస మీద ధ్యాస ధ్యాన మార్గం ಪತ್ರಿಜಿಯವರು ಕೊಟ್ಟಿರುವಂತಹ ಈ ಶ್ವಾಸದ ಮೇಲೆ ಗಮನ ಎನ್ನುವ ಧ್ಯಾನ ಮಾರ್ಗವು మోక్ష మార్గం, ಮೋಕ್ಷ ಮಾರ್ಗ, జ్ఞాన మార్గం. ಜ್ಞಾನ ಮಾರ್ಗ. దీనికి మించిన సాధన మరొకటి లేదు. ಇದಕ್ಕೆ ಮಿಗಿಲಾದ ಹೆಚ್ಚಾದ ಸಾಧನೆ ಮತ್ತೊಂದು ಇಲ್ಲ. కొంచెం రిపీట్ చేయమ్మా నువ్వు నేను చేసి చెప్పింది. ಓಕೆ ಸರ್. ಇದಕ್ಕಿಂತ ಹೆಚ್ಚಿನ ಸಾಧನೆ ಯಾವುದೂ ಇಲ್ಲ. ఒక రకంగా చెప్పాలి అంటే ಒಂದು ರೀತಿ ಹೇಳಬೇಕು ಅಂದರೆ ఈ మార్గంలోకి వచ్చిన ప్రతి ఒక్కరూ అదృష్టవంతులే. ಈ ಮಾರ್ಗಕ್ಕೆ ಬಂದವರು ಪ್ರತಿಯೊಬ್ಬರು ಕೂಡ ಅದೃಷ್ಟವಂತರೇ. ಈ ಮಾರ್ಗಕ್ಕೆ ಬಂದವರು ಎಲ್ಲರೂ ಕೂಡ ಅದೃಷ್ಟವಂತರೇ. ఎన్నో జన్మల పుణ్యఫలం ఉంటే తప్ప ఈ మార్గంలోకి రాలేరు. ಎಷ್ಟೋ ಜನ್ಮಗಳ ಪುಣ್ಯ ಫಲ ಇದ್ದರೇನೆ ಈ ಮಾರ್ಗಕ್ಕೆ ಬರುತ್ತಾರೆ. ఈ మార్గం సత్య మార్గం. ಈ ಮಾರ್ಗವು ಸತ್ಯ ಮಾರ್ಗ. ಈ ಮಾರ್ಗವು ಸತ್ಯ ಮಾರ್ಗ. ఎందుచేతనంటే ಯಾಕೆ ಅಂದರೆ ఈ శ్వాస మీద ధ్యాస వల్ల మాత్రమే ಈ ಶ್ವಾಸದ ಮೇಲೆ ಗಮನದಿಂದ ಮಾತ್ರವೇ సత్యాన్ని మనం ఆశ్రయించగలుగుతాం. ಸತ್ಯವನ್ನು ಆಶ್ರಯಿಸುವುದಕ್ಕೆ ಸಾಧ್ಯ ಆಗತ್ತೆ. ಸತ್ಯವನ್ನು ಆಶ್ರಯಿಸುವುದಕ್ಕೆ ಸಾಧ್ಯ. సత్యాన్ని ఆశ్రయించడము అంటే ಸತ್ಯವನ್ನು ಆಶ್ರಯಿಸುವುದು ಅಂದರೆ భగవంతుణ్ణి ఆశ్రయించడం. ಭಗವಂತನನ್ನು ಆಶ್ರಯಿಸುವುದು.
ಭಗವಂತನನ್ನು ಆಶ್ರಯಿಸುವುದು. పరబ్రహ్మను ఆశ్రయించడం. ಆ ಪರಬ್ರಹ್ಮನನ್ನು ಆಶ್ರಯಿಸುವುದು. ಆ ಪರಬ್ರಹ್ಮನನ್ನು ಆಶ್ರಯಿಸುವುದು. సృష్టిలో సత్యానికి మించింది లేదు. ಸೃಷ್ಟಿಯಲ್ಲಿ ಸತ್ಯಕ್ಕಿಂತ ಹೆಚ್ಚಾದದ್ದು ಏನೂ ಇಲ್ಲ. ఎందుచేతనంటే ಯಾಕೆ ಅಂದರೆ సత్యం అంటే ఏంటో ముందు మనం తెలుసుకుందాం. ಸತ್ಯ ಅಂದ್ರೆ ಮೊದಲು ಏನು ಅಂತ ನಾವು ತಿಳಿದುಕೊಳ್ಳೋಣ. ಸತ್ಯ ಅಂದರೆ ಏನು ಅಂತ ಮೊದಲು ನಾವು ತಿಳಿದುಕೊಳ್ಳೋಣ. సత్యం అంటే నిత్యమైనది. ಸತ್ಯ ಅಂತಂದರೆ ನಿತ್ಯವಾದದ್ದು. నిత్యమైనది అంటే శాశ్వతమైనది. ನಿತ್ಯವಾದದ್ದು ಅಂದರೆ ಶಾಶ್ವತವಾದದ್ದು. ನಿತ್ಯವಾದದ್ದು ಅಂದರೆ ಶಾಶ್ವತವಾದದ್ದು. శాశ్వతమైనది అంటే ఎల్లప్పుడూ ఉండేది. ಶಾಶ್ವತವಾದದ್ದು ಅಂದರೆ ಯಾವಾಗಲೂ ಇರೋದು. ಶಾಶ್ವತವಾದದ್ದು ಅಂದರೆ ಯಾವಾಗಲೂ ಇರುವುದು. అంటే మార్పు చెందనిది. ಅಂದರೆ ಬದಲಾವಣೆ ಹೊಂದದೇ ಇರುವುದು. ಬದಲಾವಣೆ ಆಗದೇ ಇರುವುದು. అంటే కాలము మారినా యుగాలు మారినా మారనిది. ಅಂದರೆ ಕಾಲ ಬದಲಾದರೂ ಯುಗಗಳು ಬದಲಾದರೂ ಬದಲಾಗದೇ ಇರುವುದು. ಅಂದರೆ ಕಾಲ ಬದಲಾದರೂ ಯುಗಗಳು ಬದಲಾದರೂ ಬದಲಾಗದೇ ಇರುವುದು. ఈ లక్షణాలు ఎవరికి ఉంటాయి అంటే ಈ ಲಕ್ಷಣಗಳು ಯಾರಿಗೆ ಇರುತ್ತಾವೆಂದರೆ ఒక్కటే ఒక్కటి, ಒಂದೇ ಒಂದು, అదే భగవంతుడు. ಅದೇ ಭಗವಂತ. ఆయన్నే ಅವರನ್ನೇ మనం ఆత్మ అని పిలుచుకుంటాం. ನಾವು ಆತ್ಮ ಎಂದು ಕರೆಯುತ್ತೇವೆ. ನಾವು ಆತ್ಮ ಎಂದು ಕರೆಯುತ್ತೇವೆ. ఆత్మ తప్ప మిగిలినవన్నీ సత్యాలే. ಆತ್ಮ ಒಂದು ಬಿಟ್ಟು ಮಿಕ್ಕಿದ್ದುವೆಲ್ಲವೂ ಕೂಡ ಅಸತ್ಯವೇ. పత్రి గారు ఏమన్నారంటే ಪತ್ರಿಜಿಯವರು ಏನ್ ಹೇಳಿದ್ದಾರೆ ಅಂದರೆ సత్యమేవ జయతే అన్నారు. ಸತ್ಯಮೇವ ಜಯತೆ ಅಂತ ಹೇಳಿದರು. అంటే ఎవరైతే సత్యాన్ని ఆశ్రయిస్తారో ಅಂದರೆ ಯಾರಾದರೆ ಸತ್ಯವನ್ನು ಆಶ್ರಯಿಸುತ್ತಾರೋ వారు ఎప్పుడూ జయం పొందుతారు. ಅವರು ಯಾವಾಗ್ಲೂ ಜಯವನ್ನು ಹೊಂದುತ್ತಾರೆ. కానీ ఎవరైతే అసత్యాన్ని ఆశ్రయిస్తారో ಆದರೆ ಯಾರಾದರೆ ಅಸತ್ಯವನ್ನು ಆಶ್ರಯಿಸುತ್ತಾರೋ వారు అపజయం పాలవుతారు. ಅವರು ಅಪಜಯವನ್ನು ಹೊಂದುತ್ತಾರೆ. సత్యం అంత గొప్పది. ಸತ್ಯವು ಅಷ್ಟು ಶ್ರೇಷ್ಠವಾದದ್ದು. ಸತ್ಯ ಅಷ್ಟು ಶ್ರೇಷ್ಠವಾದದ್ದು. అంతేకాదు, ಅಷ್ಟೇ ಅಲ್ಲ, పత్రి గారు ఏమన్నారంటే ಪತ್ರಿಜಿಯವರು ಏನ್ ಹೇಳಿದ್ದಾರಂದ್ರೆ నీరు పల్ల మెరుగు, ನೀರು ತಗ್ಗನ್ನು ಏರುಕ, ತಗ್ಗನ್ನು నీరు పల్ల మెరుగు
నీరు మీరు పల్లం కిందకి నీరు వెళ్తుంది. డౌన్ అండ్ కిందకి వెళ్ళేదాన్ని పల్లం అంటారు. అవును సార్, తెలుసు. అది కన్నట్లు ఎగ్జాక్ట్ పైకి పైకి ఉండేదాన్ని మెరక అంటారు. అవును సార్. మెరక పల్లాలు. ನೀರು ಕೆಳಗಡೆ ಹೋಗುತ್ತಾರೆ. ನೀರು ತಗ್ಗಿನಲ್ಲಿ ಹರಿಯುತ್ತೆ ಅಂತಾರೆ. అదే నీరు తగ్గడం కాదు తగ్గినండి. బొబ్బా, కిందకు వెళ్తాయి నీళ్లు. అవును సార్, నీరు తగ్గిನಲ್ಲಿ కొండ నుంచి కిందకు వస్తే దాన్ని ఏమంటాం? ಕೆಳಗೆ ಹರಿಯುವುದು. ఒక కొండ ఉంది, కొండ నుంచి నువ్వు కిందకి నీళ్లు పోస్తే కిందకు వస్తాయా పైకి వెళ్తాయా? కిందకు వస్తాయి సార్. మరి అదే దాన్నే పల్లం అంటారు. ఓకే సార్, ಕೆಳಗೆ ಹರಿಯುವುದು. నీరు పల్లమెరుగు, ನೀರು ಕೆಳಗೆ ಹರಿಯುತ್ತದೆ. సత్యము వ్యాప్తి నెరుగు. ಸತ್ಯವು ವ್ಯಾಪ್ತಿಯನ್ನು ಹೊಂದುತ್ತದೆ. ఇది పత్రి గారు చెప్పింది. ಇದು ಪತ್ರಿಜಿ ಅವರು ಹೇಳಿದ್ದಂಥದ್ದು. పత్రిజీ ಅವರು ఈ సత్యమైనటువంటి ఈ సత్యవాద శ్వాసమే ధ్యాస శ్వాసದ ಮೇಲೆ ಗಮನ పట్టుకునే ಹಿಡ್ಕೊಂಡು ಪ್ರಪಂಚವ್ಯಾಪ್ತವಾಗಿ ಫೇಮಸ್ ಆಗಿದ್ದಾರೆ. అందుచేత ಆದ್ದರಿಂದ ఎవరైతే ಯಾರಾದರೆ సత్యాన్ని ఆశ్రయిస్తారో, సత్యವನ್ನು ఆశ్రయిಸುತ್ತಾರೋ వారికి ఎందులోనూ అపజయం ఉండదు. ಅವರಿಗೆ ಯಾವುದರಲ್ಲಿ ಕೂಡ ಅಪಜಯ ಇರೋದಿಲ್ಲ. ఏ పని తలబెట్టినా, ಯಾವ ಕೆಲಸ ಶುರು ಮಾಡಿದರೂ తప్పనిసరిగా ತಪ್ಪದೆ జయం కలుగుతుంది. ಜಯವನ್ನು ಹೊಂದುತ್ತಾರೆ. అంత గొప్పది సత్యం. ಅಷ್ಟು ಶ್ರೇಷ್ಠವಾದದ್ದು ಈ ಸತ್ಯ. అంచేత ಆದ್ದರಿಂದ ఎలా మనకి అన్ని రకాల లాభాలు కలుగుతాయో ఇప్పుడు తెలుసుకుందాం. ಹೇಗೆ ಎಲ್ಲಾ ರೀತಿಯ ಲಾಭಗಳು ನಮಗೆ ಬರುತ್ತವೆಯೋ ಈಗ ತಿಳಿದುಕೊಳ್ಳೋಣ. అంటే ఈ శ్వాస మీద ధ్యాస ధ్యానం చేసినప్పుడు, ಅಂದರೆ ಈ ಶ್ವಾಸದ ಮೇಲೆ ಗಮನ ಎನ್ನುವ ಧ್ಯಾನವನ್ನು ಮಾಡಿದಾಗ ఈ లాభాలు ఎలా కలుగుతాయి? ಈ ಲಾಭಗಳು ಹೇಗೆ ಬರುತ್ತವೆ మనం తెలుసుకుందాం ఇప్పుడు. ಈಗ ನಾವು ತಿಳಿದುಕೊಳ್ಳೋಣ. అందరూ రాసుకుంటున్నారా? ಈ ಲಾಭಗಳು ಹೇಗೆ ಬರುತ್ತವೆ ಎಂದು ಈಗ ತಿಳಿದುಕೊಳ್ಳೋಣ. ಎಲ್ಲರೂ రాసుకుంటున్నారా అని అడుగుతున్నా. ಎಲ್ಲರೂ ಬರೆದುಕೊಳ್ಳಿ. ಬರಿತಾ ಇದ್ದೀರಾ? చెప్పు, రాసుకున్నాడంతా రాసుకోమని చెప్పు. ಬರೀಬೇಕು, ಎಲ್ಲರೂ ಬರೀಬೇಕು ಮಾಸ್ಟರ್ಸ್. ಯಾಕಂದ್ರೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಇವು, ಯಾವುದು ಮಿಸ್ ಮಾಡಬೇಡಿ. సరే, ఎన్ని రకాల లాభాలు వస్తాయో ఇప్పుడు ఒకసారి తెలుసుకుందాం.
ಎಷ್ಟು ರೀತಿಯ ಲಾಭಗಳು ಬರ್ತಾವೋ ಈಗ ತಿಳ್ಕೊಳ್ಳೋಣ. ముందు మనం మానవులని సంగతి తెలుసుకోవాలి. ಮೊದಲು ನಾವು ಮಾನವರು ಎನ್ನುವ ಸಂಗತಿಯನ್ನು ತಿಳಿದುಕೋಬೇಕು. ಮೊದಲು ನಾವು ಮಾನವರು ಎಂದು ತಿಳ್ಕೋಬೇಕು. మానవుడు అంటే 3 కలిపి మానవుడు. ಮಾನವರು ಅಂದರೆ 3 ಸೇರಿಸಿ ಮಾನವ. ಮಾನವ ಅಂದರೆ 3. ఒకటి శరీరము, 1 ಶರೀರ, 2 మనస్సు, 2ನೇದು ಮನಸ್ಸು, 3 ఆత్మ. 3ನೇದು ಆತ್ಮ. ఈ ఆత్మే భగవంతుడు. ಈ ಆತ್ಮವೇ ಭಗವಂತ. ಈ ಆತ್ಮವೇ ಭಗವಂತ. ఇక్కడ గమనిస్తే ಇಲ್ಲಿ ನಾವು ಗಮನಿಸಿದರೆ ఈ శరీరం లోపల మనస్సు ఉంటుంది. ಈ ಶರೀರದ ಒಳಗಡೆ ಮನಸ್ಸು ಇರುತ್ತದೆ. మనసు లోపల ఆత్మ ఉంటుంది. ಮನಸ್ಸು ಒಳಗಡೆ ಆತ್ಮ ಇರುತ್ತದೆ. ఈ శ్వాస మీద ధ్యాస ధ్యానం చేయడం వల్ల ಈ ಶ್ವಾಸದ ಮೇಲೆ ಗಮನ ಎನ್ನುವ ಧ್ಯಾನ ಮಾಡುವುದರಿಂದ ఎవరైనా సరే ಯಾರಾದರೂ ಸರಿ ఆత్మను ఆశ్రయించగలుగుతారు. ಆತ್ಮನನ್ನು ಆಶ್ರಯಿಸುವುದಕ್ಕೆ ಆಗತ್ತೆ. అంటే భగవంతుణ్ణి ఆశ్రయించగలుగుతారు. ಅಂದರೆ ಭಗವಂತನನ್ನು ಆಶ್ರಯಿಸುವುದಕ್ಕೆ ಆಗತ್ತೆ. సహజంగా ಸಹಜವಾಗಿ లోకంలో ಲೋಕದಲ್ಲಿ గుడిలో ఉన్న విగ్రహమే భగవంతుడు, దైవము అనుకుంటారు. ಗುಡಿಯೊಳಗೆ ಇರುವಂತಹ ವಿಗ್ರಹವನ್ನು ದೇವರು, ಭಗವಂತನು ಅಂತ ಅಂದುಕೊಳ್ತಾರೆ. కానీ ಆದರೆ ప్రతి మానవుల్లో ఉన్న ఆత్మే అసలైన సత్యమైన దైవం. ಆದರೆ ಪ್ರತಿ ಮಾನವನಲ್ಲಿ ಇರುವಂತಹ ಆತ್ಮವೇ ನಿಜವಾದ ದೇವರು. ಪ್ರತಿ ಮಾನವರಲ್ಲಿ ಇರುವಂತಹ ಆತ್ಮವೇ ದೇವರು. ధ్యానంలో ಧ್ಯಾನದಲ್ಲಿ ముందు కళ్ళు మూసుకుంటాం. ಮೊದಲು ಕಣ್ಣನ್ನು ಮುಚ್ಕೊಳ್ತೇವೆ. కళ్ళు ముయ్యగానే ಕಣ್ಣು ಮುಚ್ಚಿದ ಕೂಡಲೇ మీరు శరీరం లోపల ఉంటారు. ನೀವು ಶರೀರದ ಒಳಗಡೆ ಇರುತ್ತೀರಿ. వెంటనే ఆలోచనలు వస్తాయి. ಕೂಡಲೇ ನಿಮಗೆ ಆಲೋಚನೆಗಳು ಬರುತ್ತವೆ. ఎప్పుడైతే ఆలోచనలు వచ్చినాయో ಯಾವಾಗಾದ್ರೆ ಆಲೋಚನೆಗಳು ಬಂದಿವೆಯೋ వెంటనే ఆలోచనలు కట్ చేసి ಕೂಡಲೇ ಆಲೋಚನೆಗಳನ್ನು ಕಟ್ ಮಾಡಿ శ్వాస మీద ధ్యాస ఉంచుతాం. ಶ್ವಾಸದ ಮೇಲೆ ಗಮನವನ್ನು ಇಡುತ್ತೇವೆ.
ಶ್ವಾಸದ ಮೇಲೆ ಗಮನವನ್ನು ಇಡುತ್ತೇವೆ. కానీ ಆದರೆ మరలా ఆలోచనలు వస్తాయి. ಮತ್ತೆ ಆಲೋಚನೆಗಳು ಬರ್ತವೆ. మరలా కట్ చేస్తాం. ಮತ್ತೆ ಕಟ್ ಮಾಡ್ತೀವಿ. మళ్ళా శ్వాస మీద ఉంచుతాం. ಮತ್ತೆ ಶ್ವಾಸದ ಕಡೆ ಗಮನ ಕೊಡ್ತೇವೆ. అలా చెయ్యగా చెయ్యగా ಹಾಗೆ ಮಾಡುತ್ತಾ ಮಾಡುತ್ತಾ నెమ్మది నెమ్మదిగా ನಿಧಾನವಾಗಿ ನಿಧಾನವಾಗಿ ఆలోచనలన్నీ అయిపోతాయి. ಆಲೋಚನೆಗಳ ಎಲ್ಲವೂ ಕೂಡ ನಿಂತು ಬಿಡ್ತವೆ. ಆಲೋಚನೆ ಎಲ್ಲ ನಿಂತು ಹೋಗುತ್ತೆ. ఎప్పుడైతే ఆలోచనలన్నీ అయిపోయినాయో ಯಾವಾಗಾದ್ರೆ ಆಲೋಚನೆಗಳು ಎಲ್ಲವೂ ನಿಂತು ಬಿಟ್ಟಿವೆ, అక్కడ మనసు లేనట్టే. ಅಲ್ಲಿ ಮನಸ್ಸು ಇಲ್ಲದಂತೆ. ಯಾವಾಗ ಆಲೋಚನೆಗಳು ನಿಂತ್ಕೊಳ್ತಾವೋ ಅವಾಗ ಮನಸ್ಸು ಇಲ್ಲದಂತೆ. ఎప్పుడైతే మనసు లేదో ಯಾವಾಗಾದ್ರೆ ಮನಸ್ಸು ಇಲ್ಲವೋ, ಯಾವಾಗ ಮನಸ್ಸು ಇರುವುದಿಲ್ಲವೋ మీరు దైవంతో ఉన్నట్టు. ನೀವು ದೈವದ ಜೊತೆಗೆ ಇದ್ದಂಗೆ. ఎవరైతే సాక్షాత్తు దైవంతో ఉంటారో ಯಾರಾದ್ರೂ ಸಾಕ್ಷಾತ್ತು ದೈವದ ಜೊತೆಗೆ ಇರ್ತಾರೋ వారికంట ఎవరు అదృష్టవంతులు లేరు. ಅವರಿಗಿಂತಲೂ ಯಾರು ಅದೃಷ್ಟವಂತರು ಇಲ್ಲ. ఆ రకమైన ధ్యానమే ఇప్పుడు మనం అందరం చేస్తున్నాం. ಅಂತಹ ಧ್ಯಾನವನ್ನೇ ನಾವು ಈಗ ಎಲ್ಲರೂ ಮಾಡ್ತಾ ಇದ್ದೀವಿ. ఎప్పుడైతే ಯಾವಾಗಾದರೆ మనం దైవంతో ఉంటామో ನಾವು ದೈವದ ಜೊತೆಗೆ ಇರ್ತೇವೋ మనం ఎన్నో లాభాలు పొందగలుగుతాం. ನಾವು ಎಷ್ಟೋ ಲಾಭಗಳನ್ನು ಹೊಂದಬಲ್ಲೆವು. ನಾವು ಎಷ್ಟೋ ಲಾಭಗಳನ್ನ ಹೊಂದಬಲ್ಲೆವು. చూడండి, మీకు అర్థమయ్యేటట్టు చెప్తాను, ఒక్కసారి చూడండి. శరీరము, ನೋಡ್ರಿ, మనస్సు, ఆత్మ అనుకున్నాం. ఎప్పుడైతే కళ్ళు మూసుకుంటామో శరీరం లోపల ఉంటాం, వెంటనే ఆలోచనలు వస్తాయి. ఆలోచనలు కట్ చేసి శ్వాస మీద పెడతాం. మళ్ళా ఆలోచనలు వస్తాయి, మళ్ళా కట్ చేసి మళ్ళా శ్వాస మీద పెడతాం. ఇలా చెయ్యగా చెయ్యగా ఏమవుతుందంటే ఈ ఆలోచనలన్నీ తొలగిపోతాయి. ఎప్పుడైతే ఆలోచనలు ఉండవో ఇంక అక్కడ మనసు కూడా లేదు. ఉండేది ఏది అంటే సాక్షాత్తు పరబ్రహ్మతోటి. వాడికంటే అదృష్టవంతుడు లేడు. ನೋಡಿ, ನಿಮ್ಗೆ ಅರ್ಥ ಆಗುವಂಗ ಹೇಳ್ತೀನಿ.
ಮಾನವ ಅಂದ್ರೆ 3 ಹೇಳಿದ್ದೀನಲ್ಲ. ಯಾವಾಗಾದ್ರೆ ನಾವು ಶರೀರವನ್ನು ಮುಚ್ತೀವೋ ಆವಾಗ ಮನಸ್ಸು ಒಳಗಡೆ ಹೋಗ್ತೀವಿ. ಮನಸ್ಸಿನಲ್ಲಿ ಹೋಗಿದ್ದಾಗ ಆಲೋಚನೆಗಳು ಬರ್ತವೆ. ಬಂದಾಗ ಕಟ್ ಮಾಡಿ ಶ್ವಾಸದ ಮೇಲೆ ಗಮನ ಕೊಡ್ತೀವಿ. ಮತ್ತು ಆಲೋಚನೆಗಳು ಬರ್ತವೆ, ಮತ್ತೆ ಕಟ್ ಮಾಡಿ ಶ್ವಾಸದ ಮೇಲೆ ಗಮನ ಕೊಟ್ಟಾಗ ಈ ರೀತಿ ಮಾಡ್ತಾ ಮಾಡ್ತಾ ಹೋದಾಗೆ ಒಂದಾನೊಂದು ಸ್ಥಿತಿಯಲ್ಲಿ ಆಲೋಚನೆಗಳೇ ಇರುವುದಿಲ್ಲ. ಯಾವಾಗ ಆಲೋಚನೆಗಳು ಇರೋದಿಲ್ವೋ ಆವಾಗ ನಾವು ಆತ್ಮದ ಜೊತೆಗೆ ಇರ್ತೀವಿ. ಯಾವಾಗ ಆತ್ಮದ ಜೊತೆಗೆ ಇರ್ತೀವೋ ಆವಾಗ ಆ ದೈವದ ಜೊತೆಗೆ ಇದ್ದಂಗೆ. ಅಂತಹ ಅದೃಷ್ಟವಂತರು ಮತ್ತೆ ಯಾರು ಇರೋದಿಲ್ಲ. అలా దైవంతో ఉంటే మాకు వచ్చే లాభాలేంటి అని మీకు అనిపించవచ్చు. ಹಾಗೆ ದೈವದ ಜೊತೆಗೆ ಇದ್ರೆ ನಮಗೆ ಬರುವ ಲಾಭಗಳೇನು ಅಂತ ನಿಮಗೆ ಅನಿಸಬಹುದು. అది ఎలాగో ఇప్పుడు తెలుసుకుందాం. ಅದು ಹೇಗೋ ಈಗ ತಿಳಿದುಕೊಳ್ಳೋಣ. మీకు ఒక చిన్న ఉదాహరణ చెప్తా. ನಿಮಗೆ ಒಂದು ಚಿಕ್ಕ ಉದಾಹರಣೆಯನ್ನು ಕೊಡ್ತೀನಿ. మీరు అందరూ ఒక్కసారి ఇలా చూడండి. ನೀವೆಲ್ಲರೂ ಒಂದು ಸಲ ನನ್ನ ಬೆರಳನ್ನ ನೋಡಿ. దీన్ని మ్యాగ్నెట్ అనుకోండి, అయస్కాంతం. ಇದನ್ನ ಮ್ಯಾಗ್ನೆಟ್ ಅಂತ ಅಂದ್ಕೊಳ್ಳಿ. ఇది ఒక ఇనుప ముక్క. ಇದು ಒಂದು ಕಬ್ಬಿಣದ ತುಂಡು. ఈ రెండు దగ్గరగా పెట్టామనుకోండి, ఏమవుతుంది? ಇವೆರಡು ಹತ್ತಿರ ಇಟ್ಟಿದೀವಿ ಅಂತ ಅಂದ್ಕೊಳ್ಳಿ, ಏನಾಗತ್ತೆ? ఏమీ అవదు. ಏನೂ ಆಗುವುದಿಲ್ಲ. కానీ ಆದರೆ ఒక 3 రోజులు 4 రోజులు ಒಂದು 3 ದಿನ 4 ದಿನ అలాగే ఉంచేసినట్లయితే, ಹಾಗೆ ಇಡೋದಾದರೆ 4 రోజులు పోయిన తర్వాత ఈ రెండు మనం విడదీస్తే 4 ದಿನ ಆದ್ಮೇಲೆ ಇವೆರಡನ್ನೂ ನಾವು ಬಿಡಿಸಿದರೆ మీకు అర్థమవుతుంది. ನಿಮಗೆ ಅರ್ಥ ಆಗುತ್ತೆ. ఈ శ్వాస మీద ధ్యాస ధ్యానం చేయడం వల్ల, ಈ ಶ್ವಾಸದ ಮೇಲೆ ಗಮನ ಧ್ಯಾನ ಮಾಡುವುದರಿಂದ ఆ రకంగా ఆత్మతో ఉండడం వల్ల, ಆ ರೀತಿಯಾಗಿ ಆತ್ಮದ ಜೊತೆ ಇರುವುದರಿಂದ మనకి ఈ ఆత్మశక్తి మనకి వస్తుంది. ನಮಗೆ ಈ ಆತ್ಮದ ಶಕ್ತಿ ಬರ್ತದ. ఈ అయస్కాంతం శక్తి ఈ ఇనుప ముక్కకి ఎలా సంక్రమిస్తుందో, ಈ ಅಯಸ್ಕಾಂತದ ಶಕ್ತಿ ಈ ಒಂದು ಕಬ್ಬಿಣದ ತುಂಡಿಗೆ ಯಾವ ರೀತಿ ಬರುತ್ತೋ అలాగే ಹಾಗೆ మనకి కూడా, ನಮಗೆ ಕೂಡ, అంటే ఈ శరీరానికి కూడా ಅಂದರೆ ಈ ಶರೀರಕ್ಕೆ ಕೂಡ ఆ దైవ శక్తులు, ಆ ದೈವ ಶಕ್ತಿಯು, ఆ దైవ లక్షణాలు, ಆ ದೈವದ ಲಕ್ಷಣಗಳು మనకి సంక్రమిస్తాయి. ನಮಗೆ ಬರ್ತವೆ.
ఆ శక్తులు ఆ శక్తిಗಳು మనకి వస్తాయి ನಮಗೆ ಬರ್ತವೆ అన్న దానికి ಎನ್ನುವುದಕ್ಕೆ రుజువు ఏమిటి అంటే ಆ, ಬರ್ತವೆ ಅನ್ನೋದಕ್ಕೆ ಆಧಾರ ಏನು ಅಂದರೆ అటువంటి ధ్యాన స్థితిలో మీరు ಅಂತಹ కూర్చున్నప్పుడు ಅಂತಹ ಧ್ಯಾನ ಸ್ಥಿತಿಯಲ್ಲಿ ನೀವು ಕೂತುಕೊಂಡಾಗ ఎన్ని గంటలైనా నిమిషాల్లో గడిచిపోతాయి. ಎಷ್ಟು ಗಂಟೆಗಳಾದರೂ ಕೂಡ ನಿಮಿಷಗಳ ತರ ನಡೆದು ಹೋಗುತ್ತೆ. ಎಷ್ಟು ఇది ಗಂಟೆಗಳ మనం ఉమ్, ಸರ್ చెప్పండి. ఇది మనం ప్రాక్టికల్ గా గమనించవచ్చు. ಇದು ನಾವು ಪ್ರಾಕ್ಟಿಕಲ್ ಆಗಿ ಗಮನಿಸಬಹುದು. మీరు భీమవరం కనుక వచ్చినట్లయితే ನೀವೆಲ್ಲರೂ ಭೀಮವರముಗೆ ಬಂದಿದ್ದಾದರೆ లేకపోతే ధార్వాడ్ వచ్చినా ಇಲ್ಲ సరే ಇಲ್ಲ ಅಂದ್ರೆ ಧಾರವಾಡಕ್ಕೆ ಬಂದರೂ ಕೂಡ మీకు అర్థమవుతుంది. ನಿಮ್ಗೆ ಅರ್ಥ ಆಗುತ್ತೆ. ఈ శ్వాస మీద ధ్యాస ఉంచిన వాళ్ళు ಈ ಶ್ವಾಸದ ಮೇಲೆ ಗಮನ ಇಟ್ಟಿದಂಥವರು మెల్లిగా ನಿಧಾನವಾಗಿ ఆ భగవంతుని లక్షణాలు పొందగలుగుతారు. ಆ ಭಗವಂತನ ಲಕ್ಷಣಗಳನ್ನು ಹೊಂದಬಲ್ಲರು. ನಿಧಾನವಾಗಿ ಆ ಭಗವಂತನ ಲಕ್ಷಣಗಳನ್ನು ಹೊಂದಬಲ್ಲರು. ఆ భగవంతుని లక్షణంలో ఒక లక్షణం ఏమిటి అంటే ಆ ಭಗವಂತನ ಲಕ್ಷಣಗಳಲ್ಲಿ ಒಂದು ಲಕ್ಷಣ ಏನು ಅಂದರೆ ఆయన ఆనంద స్వరూపుడు. ಅವನು ಆನಂದ ಸ್ವರೂಪ. అంటే ఆయన స్వరూపమే ఆనందం. ಅಂದರೆ ಅವನ ಸ್ವರೂಪವೇ ಆನಂದ. ఎటువంటి ఆనందంలో మనం ఉన్నప్పుడు ಅಂತಹ ಆನಂದದಲ್ಲಿ ನಾವು ಇರುವಾಗ 2 గంటలైనా 2 ಗಂಟೆಗಳಾದರೂ 3 గంటలైనా 3 ಗಂಟೆಗಳಾದರೂ 5 గంటలైనా సరే 5 ಗಂಟೆಗಳಾದರೂ ಕೂಡ మీరు కదలకుండా అలా కూర్చోగలుగుతారు. ನೀವು ಹೊಳ್ಳಾಡದೆ ಹಾಗೆ ಕೂತ್ಕೊಳ್ಳಕ್ಕಾಗತ್ತೆ. అందుకే ಅದಕ್ಕೆ 3 రోజులు మిమ్మల్ని కూర్చోబెట్టినా 3 ದಿನ ನಿಮ್ಮನ್ನೇ ಕೂಡಿಸಿದರು 3 నిమిషాలు కూర్చున్నట్టుగా ఉంటుంది. 3 ನಿಮಿಷದ ಕೂತ್ಕೊಂಡಂಗೆ ಆಗತ್ತೆ. అంతేకాదు
అష్టే అల్ల భగవంతుని యొక్క లక్షణాలు ఇంకా ఎన్నో ఉన్నాయి. ಭಗವಂತನ ಲಕ್ಷಣಗಳು ಇನ್ನೂ ಎಷ್ಟೋ ಇವೆ. ఆయన ఆనంద స్వరూపుడు. ಸರ್, ఆయన ఆనంద స్వరూపుడు. ಅವರು ಆನಂದ ಸ್ವರೂಪನು. ఆయన జ్ఞాన స్వరూపుడు. ಅವನು ಜ್ಞಾನ ಸ್ವರೂಪ. ఆయన శాంతి స్వరూపుడు. ಅವರು ಶಾಂತಿ ಸ್ವರೂಪನು. ప్రేమ స్వరూపుడు. ಅವರು ಪ್ರೇಮ ಸ್ವರೂಪನು. ఈ లక్షణాలన్నీ ಈ ಲಕ್ಷಣಗಳು ಎಲ್ಲವೂ ఆత్మ నుంచి ಆತ್ಮನಿಂದ మనకి ನಮಗೆ సంక్రమిస్తాయి. ಲಭಿಸುತ್ತವೆ. మెల్లిమెల్లిగా ನಿಧಾನವಾಗಿ ఈ మానవుడే ಈ ಮಾನವನೇ ఆ దైవ లక్షణాలు సంపాదించుకొని ಆ ದೈವ ಲಕ್ಷಣಗಳನ್ನು ಸಂಪಾದಿಸಿಕೊಂಡು దైవంగా మారగలుగుతాడు. ದೈವವಾಗಿ ಬದಲಾಗುತ್ತಾನೆ. అంటే ಅಂದರೆ మానవుణ్ణి ಮಾನವನನ್ನು మాధవుడుగా ಮಾಧವನಾಗಿ చెయ్యగలిగే సాధనే ಮಾಡುವಂತಹ ಸಾಧನವೇ ఈ శ్వాస మీద ధ్యాస ధ్యానం. ಈ ಶ್ವಾಸದ ಮೇಲೆ ಗಮನ, ಧ್ಯಾನ. ಮಾನವನನ್ನು ಮಾಧವನಾಗಿ ಮಾಡುವ ಮಾರ್ಗವೇ ಈ ಶ್ವಾಸದ ಮೇಲೆ ಗಮನ ಎನ್ನುವ ಧ್ಯಾನ. అందుకే ఈ ధ్యానం చాలా గొప్పది అంటారు. ಅದಕ್ಕೆ ಈ ಧ್ಯಾನ ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. బుద్ధుడు ఉన్న కాలంలో ಬುದ್ಧನು ಇರುವ ಕಾಲದಲ್ಲಿ ఆయన ಅವರು ఎన్నో చోట్లకు పర్యటించేవాడు. ಎಷ್ಟೋ ಕಡೆ ಪ್ರಯಾಣ ಮಾಡ್ತಾ ಇದ್ರು. ఒక ఊళ్ళో ಒಂದು ಊರಿನಲ್ಲಿ బుద్ధుణ్ణి ಬುದ್ಧನನ್ನು ఒక ఆసామి ಒಬ್ಬ ಯಜಮಾನ ఒక ప్రశ్న అడిగాడు. ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. బుద్ధుణ్ణి ಬುದ್ಧನನ್ನು ఏమని అడిగాడంటే, ಏನಂತ ಕೇಳಿದ ಅಂದರೆ, మీరు చాలా ధ్యానం చేశారు కదా, ನೀವು ತುಂಬಾ ಧ್ಯಾನ ಮಾಡಿದಿರಲ್ವಾ, మీరు సంపాదించుకున్నవి ఏమిటి అని అడిగాడు. ನೀವು ಸಂಪಾದಿಸಿಕೊಂಡವು ಏನು ಅಂತ ಕೇಳಿದ. ನೀವು ಸಂಪಾದಿಸಿಕೊಂಡಿದ್ದವು ಏನು ಅಂತ ಕೇಳಿದ. ఇప్పుడు బుద్ధుడు ఏం చెప్పాడంటే, ಆಗ ಬುದ್ಧನು ಏನ್ ಹೇಳಿದ ಅಂದ್ರೆ, బాబు
నేనేమీ సంపాదించుకోలేదు. ಅಯ್ಯೋ, ನಾನು ಏನು ಸಂಪಾದನೆ ಮಾಡಿಲ್ಲ. కానీ ಆದರೆ ఎన్నో పోగొట్టుకున్నాను అన్నాడు. ಎಷ್ಟೋ ಕಳ್ಕೊಂಡಿದ್ದೀನಿ ಅಂತ ಹೇಳಿದ್ರು. ನಾನೇನು ಸಂಪಾದನೆ ಮಾಡಿಲ್ಲ, ನಾನು ಎಷ್ಟೋ ಕಳ್ಕೊಂಡಿದ್ದೀನಿ ಅಂತ ಹೇಳಿದ್ರು. నేనెన్నో సంపాదించుకున్నాను అని మీరు అనుకుంటారు, కానీ నేనేమీ సంపాదించుకోలేదు. ನಾನು ಎಷ್ಟೋ ಸಂಪಾದಿಸ್ಕೊಂಡಿದ್ದೀನಿ ಅಂತ ನೀವು ಅಂದ್ಕೊಳ್ತೀರಿ, ಆದ್ರೆ ನಾನೇನು ಸಂಪಾದಿಸ್ಕೊಂಡಿಲ್ಲ. ఇంకా నేను ಇನ್ನು ನಾನು ఎన్నో పోగొట్టుకున్నానన్నాడు. ಎಷ್ಟೋ ಕಳ್ಕೊಂಡಿದ್ದೀನಿ ಅಂತ ಹೇಳಿದ. ఇప్పుడు వాడు ఆశ్చర్యపోయాడు. ಆಗ ಅವನು ಆಶ್ಚರ್ಯಪಟ್ಟನು. అరే, పోగొట్టుకోవడానికి ధ్యానం చేశావా అన్నాడు. ಅರೆ, ಇವೆಲ್ಲ ಕಳ್ಕೊಳ್ಳೋದಕ್ಕೆ ನೀನು ಧ್ಯಾನ ಮಾಡಿದೀಯಾ ಅಂತ ಅಂದ. ఏం పోగొట్టుకున్నారు అన్నాడు. ಏನ್ ಕಳ್ಕೊಂಡಿದ್ರಿ ಅಂತ ಕೇಳಿದ್ರು. ఇప్పుడు బుద్ధుడు చెప్పాడు, ಆಗ ಬುದ್ಧನು ಹೇಳಿದ, ఈ ధ్యానం చేయడం వల్ల ಈ ಧ್ಯಾನ ಮಾಡುವುದರಿಂದ నాలో ఉన్న కోపాన్ని పోగొట్టుకున్నా. ನನ್ನಲ್ಲಿ ಇರುವಂತಹ ಕೋಪವನ್ನು ಕಳ್ಕೊಂಡಿದ್ದೀನಿ. నాలో ఉన్న స్వార్థాన్ని పోగొట్టుకున్నా. ನನ್ನಲ್ಲಿರುವಂತಹ ಸ್ವಾರ್ಥವನ್ನು ಕಳ್ಕೊಂಡಿದ್ದೀನಿ. అసూయను పోగొట్టుకున్నా. ನನ್ನಲ್ಲಿರುವಂತಹ ಅಸೂಯೆಯನ್ನು ಕೂಡ ನಾನು ಕಳ್ಕೊಂಡಿದ್ದೀನಿ. ద్వేషాన్ని పోగొట్టుకున్నా. ದ್ವೇಷವನ್ನು ಕೂಡ ನಾನು ಕಳ್ಕೊಂಡಿದ್ದೀನಿ. అహంకారాన్ని పోగొట్టుకున్నా. ನನ್ನಲ್ಲಿರುವಂತಹ ಅಹಂಕಾರವನ್ನು ಕೂಡ ನಾನು ಕಳ್ಕೊಂಡಿದ್ದೀನಿ. గర్వాన్ని పోగొట్టుకున్నా. ನನ್ನಲ್ಲಿರುವ ಗರ್ವವನ್ನು ಕೂಡ ನಾನು ಕಳ್ಕೊಂಡಿದ್ದೀನಿ. స్వార్థాన్ని పోగొట్టుకున్నా. ಸ್ವಾರ್ಥವನ್ನು ಕೂಡ ಕಳ್ಕೊಂಡಿದ್ದೀನಿ. నాలో ఉన్న లోభాన్ని పోగొట్టుకున్నా. ನನ್ನಲ್ಲಿ ಇರುವಂತಹ ಲೋಭವನ್ನು ಕಳ್ಕೊಂಡಿದ್ದೀನಿ అని వరుస పెట్టి చెప్తూ ఉంటే ಅಂತ ಎಲ್ಲ ಲೈನ್ ಆಗಿ ಸಾಲಾಗಿ ಹೇಳ್ತಾ ಇದ್ರೆ ఆ ఆసామి వచ్చి బుద్ధుడి కాళ్ళ మీద పడిపోయాడు. ಆ ಯಜಮಾನ ಬಂದು ಬುದ್ಧನ ಕಾಲ್ ಮೇಲೆ ಬಿದ್ದನಂತೆ. అంటే దీన్ని బట్టి మనకేమర్థం అవుతుందంటే, ಅಂದ್ರೆ ಇದನ್ನ ನಾವು ಕೇಳಿದಾಗ ನಮ್ಗೆ ಏನು ಅರ್ಥ ಆಗುತ್ತೆ ಅಂದ್ರೆ, ఈ ధ్యానం చేయడం వల్ల ಈ ಧ್ಯಾನದಿ ಮಾಡುವುದರಿಂದ మనలోని చెడంతా ನಮ್ಮಲ್ಲಿ ಇರುವಂತಹ ಕೆಟ್ಟದ್ದೆಲ್ಲ తొలగించుకోగలుగుతాం. ಬಲ್ಲೆವು. అంత గొప్పది ధ్యానం. ಅಂತಹ ಶ್ರೇಷ್ಠವಾದದ್ದು ಈ ಧ್ಯಾನ. ఎప్పుడైతే మనలోని చెడంతా పోతుందో, ಯಾವಾಗಾದ್ರೆ ಮಾನವರಲ್ಲಿ ಇರುವಂತಹ ಕೆಟ್ಟ ಗುಣಗಳು ಯಾವಾಗ ಹೋಗ್ತಾವೋ, మంచి మాత్రమే వాళ్ళలో ఉంటుంది. ಒಳ್ಳೇದು ಮಾತ್ರವೇ ಅವರಲ್ಲಿ ಉಳಿಯುತ್ತೆ. వాడు మంచి పనులు చేస్తాడు. ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ. ఎన్నో లాభాలు పొందుతాడు. ಎಷ್ಟೋ ಲಾಭಗಳನ್ನು ಕೂಡ ಹೊಂದಬಲ್ಲರು. అంచేత
ಆದ್ದರಿಂದ ధ్యానం ఎంత గొప్పది అన్న సంగతి తెలుసుకుని ಧ್ಯಾನ ಇಷ್ಟು ಶ್ರೇಷ್ಠವಾದದ್ದು ಎನ್ನುವ ವಿಷಯ ತಿಳಿದುಕೊಂಡು మీరు ನೀವು ప్రతిరోజు ಪ್ರತಿದಿನ ఈ ధ్యానాన్ని ಈ ಧ್ಯಾನವನ್ನು చెయ్యండి. ಮಾಡ್ರಿ. అంచేత ಆದ್ದರಿಂದ ఈ అవకాశం ఇచ్చిన మీ అందరికీ ಈ ಅವಕಾಶವನ್ನು ಕೊಟ್ಟಂತಹ ನಿಮ್ಮೆಲ್ಲರಿಗೂ ధన్యవాదాలు చెప్పుకుంటున్నా. ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. నమస్తే. ಥ್ಯಾಂಕ್ ಯು. నమస్తే. ನಮಸ್ತೆ. అరుణ్ ಸರ್ మాట్లాడండి. ಕನ್ನಡలో ಮಾತಾಡಬಾರದು. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೋಸ್ಕರ ಅಂತ ಹೇಳಿ ಕೊಟ್ಟಿದ್ದಕ್ಕೆ ನಿಮಗೆ ಅನಂತ ಕೋಟಿ ಕೃತಜ್ಞತೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರನ್ನ ಕನ್ನಡದಲ್ಲಿ ಮಾತಾಡಕ್ಕೆ ಹೇಳಿ ಅಂತ ಹೇಳ್ತಿದ್ದಾರೆ. ಓಕೆ ಮಾಸ್ಟರ್ಸ್, ಯಾರಾದರೂ ನಿಮ್ಮ ಪ್ರಶ್ನೆಗಳು ಏನಾದರೂ ಅಭಿಪ್ರಾಯ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ಬೋದು. ಬೇಗ ಬೇಗ. ಹಾ, ಮಾತಾಡಿ ಮೇಡಮ್. ದೀಪಾ ಮೇಡಮ್ ಬೇಗ ಮ್ಯೂಟ್ ಮಾಡಿ. ಸರ್ ಕ್ಲಾಸು. ಹ್ಮ್ ಹಲೋ ಸರ್. ಮಾತಾಡಿ. చెప్పు. ನಮಸ್ತೆ ಸರ್, ನಾನು ದೀಪಾ ಸರ್. ತುಂಬಾ ಚೆನ್ನಾಗಿತ್ತು ಸರ್ ಕ್ಲಾಸು. చెప్పు. ఏం బాగుంది చెప్పు. ಬರ್ತಿದೀವಿ, ಧಾರವಾಡಕ್ಕೆ ಬರ್ತಾ ಇದೀವಿ ಸರ್ ನಾವೆಲ್ಲ. ಧಾರವಾಡ వస్తున్నారా? ಓಕೆ ಸರ್, ಕಮ್ಮಿಂಗ್ ಸರ್. 7th 8th 9th ಸರ್. ఈసారి నేనే వస్తున్నా. ಓಕೆ ಸರ್, ಕಮ್ ಸರ್. ನೈಸ್ ಕ್ಲಾಸ್ ಸರ್, 2 days. ಓಕೆ, ಕರ್ನಾಟಕದಲ್ಲಿ ಧಾರವಾಡದಲ್ಲಿ ಪ್ರತಿ ತಿಂಗಳು 7, 8, 9 ಪ್ರತಿ ತಿಂಗಳು ಕೂಡ ಸರ್ ಗುರುಗಳು ಬಂದು ಮತ್ತೆ ಗುರುಗಳ ಅಮ್ಮನವರು ಕೂಡ ಬಂದು ಪ್ರತಿ ತಿಂಗಳು ಕ್ಲಾಸ್ ನಡೆಸ್ತಾ ಇದ್ದಾರೆ. 3 ದಿವಸಗಳ ಉಚಿತ ಊಟ ವಸತಿ ವ್ಯವಸ್ಥೆ ಇರ್ತದೆ. ಆಯ್ತಾ? ಏನು ನಮಗೆ ಭೀಮಾವರಂಗೆ ಹೋಗುವಷ್ಟು ಸಮಯ ಅಥವಾ ಅವಕಾಶ ಇಲ್ಲದೆ ಇರೋರು ಇಲ್ಲೇನೆ ಆ ಗುರುಗಳೇ ನಮಗೆ ಹತ್ರ ಬಂದಿದ್ದಾರೆ. ಸೊ ಅದನ್ನ ಎಲ್ಲರೂ ಹೋಗಿ ಧಾರವಾಡ, ಆಯ್ತಾ, ಅದು ಕರ್ನಾಟಕದ ಸೆಂಟರ್ ಪ್ಲೇಸ್ ಅಲ್ಲಿದೆ. ಸೊ ಎಲ್ಲರಿಗೂ ಹತ್ರ ಆಗ್ತದೆ, ಕನೆಕ್ಟಿವಿಟಿ ಚೆನ್ನಾಗಿದೆ. ಎಲ್ಲರೂ ಹೋಗಿ ಪ್ರತಿ ತಿಂಗಳು ಅಟೆಂಡ್ ಮಾಡಿ. ಪ್ರತಿ ತಿಂಗಳು 7, 8, 9 ನೆನ್ಪಿಟ್ಕೊಂಡಿರಿ. ಓಕೆ ಮಾಸ್ಟರ್ಸ್, ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಶ್ವೇತಾ ಮೇಡಮ್ ಮಾತಾಡ್ತೀರಾ? ఓకే. నమస్కారం గురుగారు. ಇವತ್ತಿನ ಕ್ಲಾಸ್ ತುಂಬಾ చాలా బాగుంది గురుగారు. ತುಂಬಾ ಚೆನ್ನಾಗಿತ್ತು ಕ್ಲಾಸು. ನಾವೆಲ್ಲರೂ ಕೂಡ ತುಂಬಾ ಅದೃಷ್ಟವಂತರು. ಯೋಗಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರು ಹೇಳಿದಂತಹ ಈ ಸತ್ಯ ಮಾರ್ಗಕ್ಕೆ ನಾವೆಲ್ಲರೂ ಬಂದಿದೀವಿ ಅಂದ್ರೆ ನಾವೆಲ್ಲರೂ ತುಂಬಾ ಅದೃಷ್ಟವಂತರು ಅಂತ ಹೇಳಿದ್ರಿ ಗುರುಗಳೇ. ಸತ್ಯ ಮಾರ್ಗ ಅಂದ್ರೆ ಪರಬ್ರಹ್ಮನನ್ನೇ ಆಶ್ರಯಿಸುವ ಮಾರ್ಗ, ಸಾಕ್ಷಾತ್ ಪರಬ್ರಹ್ಮನ ಜೊತೆ ಇರುವಂತಹ ಮಾರ್ಗ. ಇದರಲ್ಲಿ ನಾವು ಮೊದಲನೇದಾಗಿ ಮುಖ್ಯವಾಗಿ 3 ನಾವು ಮಾನವರಂದ್ರೆ 3 ಅಂತ ತಿಳ್ಕೊಂಡ್ವಿ ಗುರುಗಳೇ. ದೇಹ, ಮನಸ್ಸು, ಆತ್ಮ. ನಾವ್ ಯಾವಾಗಾದ್ರೆ ಕೈಯನ್ನ ಲಾಕ್ ಮಾಡ್ಕೊಂಡು ಕಣ್ಮುಚ್ತೀವೋ ದೇಹದ ಒಳಗಡೆ ಹೋಗ್ತೀವಿ. ದೇಹದ ಒಳಗಡೆ ಹೋದಾಗ ಆಲೋಚನೆಗಳನ್ನ ಕಟ್ ಮಾಡಿ ಉಸಿರಿನ ಮೇಲೆ ಗಮನ ಕೊಡುತ್ತಾ ನಿಧಾನವಾಗಿ ಆತ್ಮದ ಜೊತೆ ಇರ್ತೀವಿ. ಆತ್ಮದ ಜೊತೆ ಅಂದ್ರೆ ಸಾಕ್ಷಾತ್ ಪರಬ್ರಹ್ಮನ ಜೊತೆ, ಭಗವಂತನ ಜೊತೆ, ದೈವದ ಜೊತೆ ಇರ್ತೀವಿ. ಅವಾಗ ಅದು ಉದಾಹರಣೆ ಕೊಟ್ಟು ಚೆನ್ನಾಗಿ ಹೇಳಿದ್ರಿ ಗುರುಗಳೇ. ಅಯಸ್ಕಾಂತ ಕಬ್ಬಿಣದ್ದು ಅಂದ್ರೆ ನಾವು ಸ್ವಲ್ಪ ಸ್ವಲ್ಪ ಇದ್ರೆ ಆಗಲ್ಲ,
ಹೆಚ್ಚು ಹೆಚ್ಚು ತೀವ್ರ ಸಾಧನ చేయాలి. ಹೆಚ್ಚು ಸಾಧನೆ ಮಾಡ್ಬೇಕು. ಅವಾಗ ಅಯಸ್ಕಾಂತದ ಗುಣ ಹೇಗೆ ಕಬ್ಬಿಣಕ್ಕೆ ಬರುತ್ತೋ ಹಾಗೆ ಮಾಧವನ ಪರಬ್ರಹ್ಮನ ಆ ಲಕ್ಷಣಗಳು ನಮಗ್ ಬರುತ್ತೆ. ಆನಂದ ಸ್ವರೂಪ, ಜ್ಞಾನ ಸ್ವರೂಪ, ಶಾಂತಿ ಸ್ವರೂಪ, ಹಾಗೆ ಪ್ರೇಮ ಸ್ವರೂಪ. ಅವನ ಜೊತೆ ಇದ್ದಾಗ ಬುದ್ಧನು ಧ್ಯಾನ ಮಾಡಿದಾಗ ಒಬ್ಬ ವ್ಯಕ್ತಿ ಕೇಳ್ತಾರೆ, ನಿಮ್ಗೆ ಏನು ನೀನು ಧ್ಯಾನದಿಂದ ಏನ್ ಸಂಪಾದನೆ ಮಾಡಿದ್ಯಾ ಅಯ್ಯ ಅಂತ. ಅವಾಗ ಅವರು ಹೇಳ್ತಾರೆ, ಅಯ್ಯ ನಾನೇನು ಸಂಪಾದನೆ ಮಾಡ್ಲಿಲ್ಲ ಧ್ಯಾನದಿಂದ, ನಾನೆಲ್ಲವನ್ನೂ ಕಳ್ಕೊಂಡೆ. ಸ್ವಾರ್ಥ, ಲೋಭ, ಮೋಹ, ಕಾಮ, ಮದ, ಮತ್ಸರ ಎಲ್ಲವನ್ನ ನಾನು ಕಳ್ಕೊಂಡೆ ಅಂತ ಹೇಳಿದಾಗ ಅವರು ಕಾಲಿಗೆ ಬೀಳ್ತಾರೆ. ಅಂದ್ರೆ ಅಷ್ಟು ಶ್ರೇಷ್ಠವಾದ ಈ ಸತ್ಯ ಮಾರ್ಗಕ್ಕೆ ಬಂದಿದ್ದೀವಿ. ಇಷ್ಟೊಂದನ್ನೆಲ್ಲ ನೀವು ನಿಮ್ಮ ಬಾಯಿಂದ ನಾವು ಇವತ್ತು ಕೇಳೋಕೆ ತುಂಬಾ ಅದೃಷ್ಟ ಮಾಡಿದೀವಿ ಗುರುಗಾರು. ಥ್ಯಾಂಕ್ ಯು ಗುರುಗಳೇ, ಈ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಅರುಣ್ ಕುಮಾರ್ ಸರ್, ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಗುರುಗಳೇ. మేడం ఇక్కడ కళ్ళు మూసుకుంటాం ఫస్ట్, శరీరం లోపల ఉంటాం. అప్పుడు చాలా మంది ఏం చేస్తున్నారంటే మ్యూజిక్ పెడుతున్నారు, అవునా? ఎస్ గురుగారు. మ్యూజిక్ పెడితే మీరు వింటూ ఉంటారు కదా? నో గురుగారు. మీరు ఆ మ్యూజిక్ వింటున్నారు, ಕೇಳ್ತಾ ಇರ್ತೀವಿ ಗುರುಗಳೇ. దేంతో వింటారు? ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. మనసుతో వింటారు. అంటే మనసు దగ్గర అయిపోతున్నారు, ಮನಸ್ಸಿನ ಜೊತೆನೆ ಇದೀವಿ ಗುರುಗಳೇ. మనసు దాటట్లా, ಇಲ್ಲ ಗುರುಜಿ. భగవంతునితో ఉండట్లేదు. ಇಲ್ಲ ಗುರುಗಳೇ, ಭಗವಂತನ ಹತ್ರ ಹೋಗ್ಲಿಲ್ಲ. అంచేత మనసు అన్నది అసత్యం, ಹೌದು ಗುರುಜಿ. ఆత్మ అన్నది సత్యం. ಹಾ మ్యూజిక్ ಗುರುಗಳೇ. పెట్టుకుంటే అసత్యం దగ్గర అయిపోతారు. శ్వాస మీద ధ్యాస పెడితే సత్యం దగ్గరికి వెళ్తారు మీరు. సత్యం వల్ల జయం, అసత్యం వల్ల అపజయం, ఫెయిల్యూర్. ಥ್ಯಾಂಕ್ ಯು Understand? ಗುರುಗಾರು. ಅಂಡರ್ಸ್ಟ್ಯಾಂಡ್ ಗುರುಗಾರು. ಥ್ಯಾಂಕ್ ಯು ಗುರುಗಾರು. సరే అమ్మా, సరే. ವಿಶಾಲಾ ಮೇಡಮ್. ನಮಸ್ತೆ ಸರ್, ನಮಸ್ತೆ ಎಲ್ಲರಿಗೂ. ಸರ್, ತಟವರ್ತಿ ಗುರುಗಳಿಗೆ ನಾನು ನಮಸ್ತೆ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಈಗ ರೀಸೆಂಟ್ ಆಗಿ ನಮ್ಮ ಒಂದು ಸ್ವಾಧ್ಯಾಯದಲ್ಲಿ ಶ್ವೇತಾ ಮೇಡಮ್ ಅವರು ಇವರು ಕೊಟ್ಟಂತಹ, ಗುರುಗಳು ಕೊಟ್ಟಂತಹ ಒಂದು ಸ್ವಾಧ್ಯಾಯವನ್ನ ಮಾಡಿದಾಗ ನಾನು ಈಗ ಒಂದು 4 ದಿನದ ಹಿಂದೆ ಹೇಳಿದೆ, ಮೇಡಮ್ ನೀವೆಲ್ಲ ತುಂಬಾ ಆ ಜ್ಞಾನವನ್ನ, ಸರ್ ಕೊಟ್ಟಂತ ಜ್ಞಾನವನ್ನ ನಮ್ಮ ಒಂದು ಕ್ಲಾಸ್ ಅಲ್ಲಿ ಕೊಡ್ತಾ ಇದ್ದೀರಿ, ನಾವೆಲ್ಲ ಕೇಳುವಂತರು ತುಂಬಾ ಪುಣ್ಯಗರು, ಅವರನ್ನ ನಾನು ನೋಡಿಲ್ಲ, ನೋಡುವ ಭಾಗ್ಯ ಬೇಗ ಬರಲಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿದೆ. ಅದು ಇಷ್ಟು ಬೇಗ 4 ದಿನದಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ತುಂಬಾ ತುಂಬಾ ಧನ್ಯವಾದಗಳು ಸರ್. ನಾವು ಏನು ದೇಹ ಸ್ಥಿತಿಯಲ್ಲಿ ಇರ್ತೀವಿ, ದೇಹ ಸ್ಥಿತಿಯಲ್ಲಿ ಇದ್ದಾಗ ಆಗ ಕಷ್ಟಗಳು, ಸಮಸ್ಯೆಗಳು ಅಂತಕ್ಕಂಥದ್ದು ಉದ್ಭವಿಸುತ್ತೆ. ಯಾವಾಗ ಧ್ಯಾನದ ಸ್ಥಿತಿ, ಯಾವಾಗ ದೇಹದ ಸ್ಥಿತಿಯಿಂದ ನಾವು ಆತ್ಮದ ಸ್ಥಿತಿಗೆ ಹೋಗ್ತೇವೋ ಅಲ್ಲಿ ಪರಮಾತ್ಮನಿಗೆ ಹತ್ರ ಹಾಕ್ತೀವಿ ಅಂತಕ್ಕಂಥದ್ದು ಜ್ಞಾನವನ್ನ ನೀವು ಕೊಡ್ತಾ ಇದ್ದೀರಿ ಸರ್. ಆ ಜ್ಞಾನವನ್ನ ಕೇಳುವವರೇ ನಾವೇ ಧನ್ಯವಂತರು ಅಂತ ಹೇಳ್ಬೇಕು. ಯಾಕೆಂತ ಹೇಳಿದ್ರೆ ಅಲ್ಲಿ ನಾವು ದೇವರು ಅಂತ ಹೇಳ್ಬಿಟ್ಟು ವಿಗ್ರಹದಲ್ಲಿ ನೋಡ್ತಾ ಇದ್ವಿ. ಎಲ್ಲೋ ಯಾವಾಗ ದೇಹ ಸ್ಥಿತಿಯಲ್ಲಿ ಇರ್ತೇವೋ ನಮ್ಮ ಸುತ್ತಮುತ್ತಲಿನಲ್ಲೇ ಆ ದೇವರನ್ನ ಹುಡುಕ್ತಾ ಇರ್ತೀವಿ, ಸಮಸ್ಯೆಗಳಲ್ಲಿ ತೊಡಗಿರ್ತೀವಿ. ಸೊ ಆತ್ಮ ಅಲ್ಲಿ ನನ್ನಲ್ಲಿಯೇ ಪರಮಾತ್ಮನಿದ್ದಾನೆ ಅಂತ ಹೇಳಿ ತಿಳ್ಕೊಂಡಾಗ ಅಲ್ಲಿ ಅದು ಯಾವಾಗ ಅಂತ ಹೇಳಿದ್ರೆ ನಾವು ಧ್ಯಾನ ಸಾಧನೆಯನ್ನ ಮಾಡಿದಾಗ, ಯಾವ ರೀತಿ ಶ್ವಾಸದ ಮೇಲೆ ಗಮನವಿಟ್ಟಾಗ ಆಲೋಚನೆಗಳು ಬರುವುದು ಸಹಜ. ಅದನ್ನ ಕಟ್ ಮಾಡಿ ಪದೇ ಪದೇ ಕಟ್ ಮಾಡಿ ನಾವು ಆಲೋಚನೆಗಳನ್ನ ಗಮನಿಸ್ತಾ ಇದ್ರೆ ಆ ಕಾಸ್ಮಿಕ್ ಎನರ್ಜಿ ಅಂತಕ್ಕಂಥದ್ದು, ಆ ಆತ್ಮ, ಆ ಪರಮಾತ್ಮ ಅಂತಕ್ಕಂಥದ್ದು ನನ್ನಲ್ಲೇ ಇರ್ತಾನೆ ಅಂತಕ್ಕಂಥದ್ದು ತುಂಬಾ ಅದ್ಭುತವಾಗಿ ಹೇಳಿದ್ರಿ ಸರ್. ತುಂಬಾ ತುಂಬಾ ನಾನು ಅದೇ ಅನ್ಕೋತಾ ಇದ್ದೀನಿ, ಧಾರವಾಡಕ್ಕೆ ಮುಂದಿನ ದಿನಗಳಲ್ಲಿ ಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಒಂದು ಈ ಗುಡಾಕೇಶ ಕ್ಲಾಸ್ ಅಲ್ಲಿ ಬಂದು ಜ್ಞಾನವನ್ನ ಕೊಟ್ಟಂತಹ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ತೆ ಗುರುಗಳೇ, ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರಗಳು. ನಾವು ಪತ್ರಿಜಿ ಗುರುಗಳನ್ನ ನೋಡಕ್ ಆಗಿರ್ಲಿಲ್ಲ, ಇವಾಗ ನಾವು ತಟವರ್ತಿ ಗುರುಗಳನ್ನ ನಾವು ನೋಡ್ತಾ ಇದ್ದೀವಿ. ನನ್ನ ಅಭಿಪ್ರಾಯ ಏನಂದ್ರೆ, ನಾವೆಲ್ಲರೂ ಅಂಶಾತ್ಮಗಳ ಸ್ಥಿತಿಯಲ್ಲಿ ಇದ್ದೀವಿ, ಅಂಶಾತ್ಮಗಳೇ.
ಇವತ್ತು ತಟವರ್ತಿ ಗುರುಗಳನ್ನ ನೋಡಿದಾಗ ಆ ಪೂರ್ಣ ಆತ್ಮ ನಮ್ಮ ಜೊತೆ ಬಂದು ಪರಮಾತ್ಮ ಬಂದು ನಮ್ಮನ್ನೆಲ್ಲ ಆಶೀರ್ವದಿಸ್ತಿದ್ದಾರೆ ಅಂತ ನನ್ಗೆ ಅನ್ಸಿತ್ತು ಸರ್. ಇವತ್ತು ಬೆಳಿಗ್ಗೆ ನಾನೊಂದು ವಿಶಾಲ ಮೇಡಮ್ ಹೇಳಿದಂಗೆ ಧ್ಯಾನದಿಂದ ಎದ್ದ ತಕ್ಷಣ ಕಣ್ಣು ತೆರೆಯೋದಕ್ ಮುಂಚೆ ನಾನಿವತ್ತು ಆತ್ಮಜ್ಞಾನನ್ ಪಡಿತೀನಿ ಅಂತ ಹೇಳಿ ಒಂದು ಇದು ಅನ್ಕೊಂಡೆ. ಅದು ಈ ತರ ಸಿಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಯಾವಾಗ ಸರ್ ಇದು ಹಾಕಿದ್ರು ಪ್ಲೇಯರ್ ಹಾಕಿದಾಗ ಬಾಳ ಖುಷಿ ಆಯ್ತು. ನಿನ್ನೆ ಮೊನ್ನೆ ಮಾತಾಡಿದ್ದು ಇವತ್ತು ನೆರವೇರ್ತಲ್ಲ ಅಂತ ಹೇಳಿಸಿ ಆ ಒಂದು ಖುಷಿ ಎಷ್ಟಿದೆ ಅಂದ್ರೆ ಸರ್ನ ನೋಡ್ಬೇಕು, ಗುರುಗಳನ್ನ ನೋಡ್ಬೇಕು ಅನ್ನೋದು. ಆ ಪ್ಲೇಯರ್ ಹಾಕಿದ ತಕ್ಷಣದಿಂದ ನಾನು ಮನೆ ಕೆಲ್ಸಗಳನ್ನೆಲ್ಲ ಮಾಡ್ತಿರ್ಬೇಕಾದ್ರೆ ಯಾವಾಗ ಟೈಮ್ ಹೋಗುತ್ತೆ ಅಂತಾನೆ ಕಾಯ್ತಾ ಇದ್ದೆ. ಅಷ್ಟು ಖುಷಿ ಆಯ್ತು ಇವತ್ತು. ಆತ್ಮ ಮತ್ತೆ ಪರಮಾತ್ಮಗಳ ಮಿಲನ ಆಗಿದೆ ಅಂತೇಳಿ ನನ್ನ ಭಾವನೆ. ನನಗೆ ತೃಪ್ತಿ ಆಗಿದೆ ಇವತ್ತು, ಖುಷಿ ಆಗಿದೆ. ಥ್ಯಾಂಕ್ ಯು ಗುರುದೇವ. ನನ್ಗೆ ಅವಕಾಶ ಕೊಟ್ಟಂತ ಗುರುಗಳಿಗೆ, ಅರುಣ್ ಕುಮಾರ್ ಗುರುಗಳಿಗೆ ಹಾಗೂ ನನ್ನ ಆತ್ಮ ಬಂಧುಗಳಿಗೆ ಹಾಗೂ ತಟವರ್ತಿ ಗುರುಗಳಿಗೆ ನನ್ನ ಅನಂತ ಕೋಟಿ ನಮನಗಳು. ಥ್ಯಾಂಕ್ ಯು గురుగోళే. అరుణ్ సార్ మీరు కంటిన్యూ చేయండి. ఓకే సార్, నేను లెఫ్ట్ అవుతాను. ఓకే సార్. థ్యాంక్ యూ అన్న వచ్చినందుకు. థ్యాంక్ యూ సార్. థ్యాంక్ యూ సార్. సరేమ్మా. థ్యాంక్ యూ సో మచ్. థ్యాంక్ యూ. థ్యాంక్ యూ. ಮಾಸ್ಟರ್ಸ್ ಇಲ್ಲಿ ಭೀಮವರಂಗೆ ಧಾರವಾಡಿಗೆ ಯಾರ್ಯಾರು ಬರ್ತಿರೋ ಸಾಯಿಲೀಲಾ ಮೇಡಮ್ ನಂಬರ್ ಹೇಳ್ತೀನಿ, ಬರ್ಕೊಡ್ರಿ ಮಾಸ್ಟರ್ಸ್. ಅಲ್ಲಿ ಮೆಸೇಜ್ ಮಾಡಿದ್ದಾರೆ ಬಿಡಿ. ಇನ್ನೊಂದ್ಸಲಿ 6309247146 ಇದು ಸಾಯಿಲೀಲಾ ಮೇಡಮ್ ನಂಬರು. ಯಾರು ಬರ್ತಕ್ಕಂಥ ಮಾಸ್ಟರ್ಸ್ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತೀವಿ. ಗ್ರೂಪ್ಗಳು ಸಹ ಶೇರ್ ಮಾಡ್ತೀವಿ. ಫ್ಲೈಯರ್ ಅರುಣ್ ಕುಮಾರ್ ಸರ್ ಆಗಿರ್ಬೋದು, ಶ್ವೇತಾ ಮೇಡಮ್, ಮಧು ಸರ್, ಎಲ್ಲರೂ ನಾವು ಶೇರ್ ಮಾಡ್ತೀವಿ. ಗ್ರೂಪ್ ನ ನೋಡ್ಕೊಂಡು ಬರ್ಬೋದು. ಅಥವಾ ಇನ್ಫಾರ್ಮೇಶನ್ ಬೇಕಂದ್ರೆ ನಂಬರ್ ಫೋನ್ ಮಾಡ್ಬೋದು. ನನ್ನ ನಂಬರ್ ಕೂಡ ಸಹ ಫೋನ್ ಮಾಡ್ಬೋದು. 9380080586. ಇನ್ನೊಂದ್ಸಲ ಹೇಳ್ತೀನಿ, 9380080586. ವೈ ಬಾಲಕೃಷ್ಣ ಅಂತ. ಈಗ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ. ಆಲ್ರೆಡಿ ಫ್ಲೈಯರ್ ನಾವು ಗ್ರೂಪ್ ಅಲ್ಲಿ ಹಾಕಿದೀವಿ. ಎಸ್ ಸರ್. ಅಲ್ಲೇ ನೋಡ್ಬೋದು. ಅಲ್ಲಿ ನಂಬರ್ಸ್ ಎಲ್ಲ ಇದೆ. ಅಲ್ಲ, ಕೆಲವರು ಮೆಸೇಜ್ ಕಳಿಸ್ತಾ ಇದ್ದಾರೆ ಸರ್, ಎಲ್ಲಿ ಏನು ಅಂತ, ಅದಕ್ಕೆ ಹೇಳಿದ್ರು. ಇಲ್ಲ, ಅಲ್ಲೂ ಇದೆ. ಒಂದ್ಸಲ ಹಾಕ್ಬಿಟ್ಟಿವಿ ಅಂತ ಹೇಳ್ರಿ ಸಾಕು ಅಷ್ಟೇ. ಧಾರವಾಡನಲ್ಲಿ ಅಕ್ಕ ಮಹಾದೇವಿ ಆಶ್ರಮ ಹತ್ರ ಇರುತ್ತೆ. ಫ್ಲೈಯರ್ ನಾಗ ಎಲ್ಲ ಇಲ್ಲಿ ಅಡ್ರೆಸ್ ಅವ್ರು ಇರುತ್ತೆ. ಮಾತಾಡಕ್ ಅವಕಾಶ ಕೊಡ್ರಿ, ಪಾಪ ಅವರು ತುಂಬಾ ಜನ ಇದ್ದಾರೆ. ಮಾತಾಡ್ರಿ ಮಾಸ್ಟರ್ಸ್. ಇದೆ, ಪ್ರತಿ ತಿಂಗಳು 7, 8, 9 ಧಾರವಾಡದಲ್ಲಿ ಅಕ್ಕಮಹಾದೇವಿ ಹಾಲ ಏನದು ಅಕ್ಕಮಹಾದೇವಿ ಆಶ್ರಮ, ಕಲ್ಯಾಣ ಮಂಟಪ ಆಶ್ರಮದಲ್ಲಿ ಕಲ್ಯಾಣ ಮಂಟಪ ಇದೆ. ಕಲ್ಯಾಣ ಮಂಟಪ ಆಶ್ರಮ ಅಂತ ಹೇಳಿ ಅಲ್ಲಿ ಪ್ರತಿ ತಿಂಗಳು ನಡೀತದೆ. ಅಲ್ಲಿ ಒಂದು ಗುರುಗಳು ಬರ್ತಾರೆ, ಇಲ್ಲ ಗುರುಗಳು ಅಮ್ಮನವ್ರು ಬರ್ತಾರೆ, ಇಲ್ಲಾಂದ್ರೆ ಸೀನಿಯರ್ ಮಾಸ್ಟರ್ಸ್, ಒಟ್ಟಿನಲ್ಲಿ ಬರ್ತಾ ಇರ್ತಾರೆ. ಬಂದು 3 ದಿವಸವೂ ಕೂಡ ಅಲ್ಲಿ ಉಚಿತವಾದ ವಸತಿ ವ್ಯವಸ್ಥೆ ಇರ್ತದೆ, ಊಟದ ವ್ಯವಸ್ಥೆ ಇರ್ತದೆ, ಆಮೇಲೆ ಧ್ಯಾನ, ಜ್ಞಾನ, ಒಳ್ಳೆ ಎನರ್ಜಿ ಇರ್ತದೆ. ಆಯ್ತಾ? ಸೊ ಎಲ್ಲರೂ ಪ್ರತಿ ತಿಂಗಳು ಇರ್ತದೆ. ಬರದೇ ಇಟ್ಕೊಳ್ಳಿ, 7, 8, 9 ಅಲ್ವಾ ಮೇಡಮ್? ಹೌದು ಸರ್. 7, 8, 9 ಪ್ರತಿ ತಿಂಗಳು ಇರ್ತದೆ. ಆಯ್ತಾ? ಸೊ ಎಲ್ಲರೂ ಪ್ಲಾನ್ ಮಾಡಿ, ತುಂಬಾ ಜನ ಈಗಾಗಲೇ ಹೋಗಿ ಅದರ ಹತ್ರ ಇರೋರು ತುಂಬಾ ಜನ ಹೋಗ್ತಾ ಇದ್ದಾರೆ. ಎಲ್ಲರೂ ಅದನ್ನ ಅವಕಾಶವನ್ನ ಚೆನ್ನಾಗಿ ಬಳಸ್ಕೊಳ್ಳಿ. ಯಾಕಂದ್ರೆ ನಾವು ಗುರುಗಳ ಹತ್ರ ಹೋಗ್ಲಿಕ್ಕೆ ಆಗ್ತದೆ ಇಲ್ಲೋ, ಎಷ್ಟು ಎಲ್ಲರಿಗೂ ಗುರುಗಳೇ ನಮ್ಮ ಹತ್ರ ಬರ್ತಾ ಇದ್ದಾರೆ ಅಂದಾಗ ನಾವು ಹೋಗ್ಬೇಕು ಅಲ್ವಾ? ಯಾರಾದ್ರೂ ಮಾತಾಡ್ತೀರಾ? ದೀಪಾ ಮೇಡಮ್ ಮಾತಾಡಿ. ಸರ್, ನಾನು ಗ್ರೂಪ್ಗೆ ಹಾಕಿದ್ದೀನಿ ಸರ್, ಅದು ಮೆಸೇಜ್ ಹಾಕಿದ್ದೀನಿ. ಎಲ್ಲರೂ ಬನ್ನಿ ಸರ್, ಚೆನ್ನಾಗಿರುತ್ತೆ ತುಂಬಾನೇ. ಹೌದೌದು, ಗ್ರೂಪ್ ಅಲ್ಲಿ ಶೇರ್ ಆಗಿದೆ. ನಾನು ಹೋಗ್ತಿದ್ದೀನಿ. ನಾನು ಶ್ವೇತಾ ಮತ್ತೆ ಇವ್ರು ಎಷ್ಟೊಂದ್ ಜನ
ಸ್ನೇಹಲತಾ ಒಂದಿಷ್ಟು ಜನ ಬರ್ತಾ ಇದೀವಿ, ಹೋಗ್ತಾ ಇದೀವಿ ನಾವೆಲ್ಲ. ಒಂದೇ ಸಲ ಮಿಸ್ ಮಾಡಿದ್ರಿ ಮೇಡಮ್. ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಮೇಡಮ್. ಮೇಡಮ್ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ನಮ್ನ. ಲಾಸ್ಟ್ ಟೈಮ್ ಮಿಸ್ ಮಾಡಿದ್ರಲ್ಲ ಮೇಡಮ್. ಹೌದು ಹೌದಾ? ಮೇಡಮ್, ಅದು ಕಡ್ತಾಲ್ಗೆ ಹೋಗಿದ್ವಲ್ಲ, ಅದಕ್ಕೆ ಬಂದಿಲ್ಲ. ಈ ಮಂತ್ ಬರ್ತೀವಿ ಮೇಡಮ್, ನಮ್ ಗ್ರೂಪ್ ಎಲ್ಲ ಬರ್ತಾ ಇದೀವಿ ನಾವೆಲ್ಲರೂ. ನೆಕ್ಸ್ಟ್ ನಮ್ಮ ಗುರುತಿಸ್ತಾರ ಎಲ್ಲ ಅಲ್ಲೇ ಬರ್ತಾರೆ ಬಿಡಿ. ನೀವು ಬನ್ನಿ ಸ್ವಲ್ಪ ಸರ್, ರಿಜಿಸ್ಟರ್ ಅರುಣ್ ಸರ್, ನೀವು ಹಾ ಬನ್ನಿ ಸರ್ ಒಂದ್ಸಲ. ಬರ್ತಾನೆ. ಓಕೆ ಸರ್, ಬರ್ರಿ ಥ್ಯಾಂಕ್ ಸರ್ ಯು ಅಂತ ಸರ್, ತುಂಬಾ ನಾನು ಚೆನ್ನಾಗಿರುತ್ತೆ. ಹೇಳಿದ್ದೀನಿ. ಹ್ಮ್ ಮಾತಾಡಿ ತುಂಬಾ ಇಂದ್ರ ಕುಮಾರ್ ಸರ್. ಇಂದ್ರ ಕುಮಾರ್ ಸರ್ ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ನಮ್ಗೆಲ್ಲರಿಗೂ ಒಂದು ಒಳ್ಳೆ ಏನಂತ ಹೇಳ್ಬೋದು, ಆತ್ಮಕ್ಕೆ ಒಂದು ಒಳ್ಳೆ ಭೋಜನವನ್ನ ನೀಡಿದಿರ ಅಂತಾನೆ ಹೇಳ್ಬೇಕು ಇವತ್ತು. ಅದು ಒಂದು ನೀವು ಏನ್ ನಮ್ಗೆ ಇವಾಗ ಕ್ಲಾಸಿನ ತಗೊಂಡ್ ಹೋಗ್ತಾ ಇದ್ರಲ್ಲ ಆತ್ಮದ ಬಗ್ಗೆ, ನಮ್ಮ ಸತ್ಯಾನ್ವೇಷಣೆ ಕಡೆಗೆ, ಅದರ ಒಂದೊಂದನ್ನೇ ಎಲ್ಲಾದ್ರೂ ನಮ್ಗೆ ಕರುಣಿಸ್ತಾ ಇದ್ದೀರಾ. ಇವತ್ತು ಗುರುಗಳನ್ನ ದರ್ಶನ ಮಾಡಿಸಿದೀರಾ, ಮತ್ತೆ ಆತ್ಮದ ಬಗ್ಗೆ ಎಲ್ಲ ಹೇಳ್ಕೊಂಡು ಹೋಗ್ತಾ ಇದೀರಾ. ಸತ್ಯದ ಮಾರ್ಗ ಬಿಟ್ಟು ಬೇರೆ ನಾವೆಲ್ಲೂ ಹೋಗ್ತಾನೆ ಇಲ್ಲ ಇವಾಗ. ಆ ಟಾಪಿಕ್ ಅದರಿಂದ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ನಾವೆಲ್ಲ ಆದಷ್ಟು ಬೇಗ ಪ್ರಾಕ್ಟಿಕಲ್ ಆಗಿ ಬೇಗ ಅದನ್ನ ಅನುಭವಿಸ್ಬೇಕು ಅನ್ನೋದೇ ಒಂದು ತುಡಿತ ಅಷ್ಟೇ. ಅದನ್ನ ಮಾತಾಡಕ್ ಇಷ್ಟನೇ ಆಗಲ್ಲ ಇವಾಗ. ಆದ್ರೂ ಕೆಲವೊಂದ್ಸಲಿ ಮಾತಾಡ್ಬೇಕು ಅನ್ಸುತ್ತೆ. ತುಂಬಾ ಮೌನದಲ್ಲಿ ಹೋಗೋಣ ಅಂತ ಅನ್ಸ್ಬಿಡುತ್ತೆ. ಮೌನಕ್ಕೆ ಹೋಗಕ್ಕೆ ಜಾರಕ್ಕೆ ಇಷ್ಟ ಆಗುತ್ತೆ ಹೊರತು ಮಾತಿಗೆ ಇಷ್ಟ ಆಗ್ತಾ ಇಲ್ಲ ಇವಾಗ. ನನ್ಗೆ ತುಂಬಾ ಇದಾಗ್ತಿದೆ. ಮತ್ತೆ ಕೆಲವೊಮ್ಮೆ ನಿದ್ದೆ ಮಾಡ್ತಾ ಇದೀನಿ ಅಂತ ಅನ್ಸುತ್ತೋ ಏನೋ ಅನ್ನೋದು ಗೊತ್ತಿಲ್ಲ. ನೀವ್ ಯಾವಾಗ್ಲೂ ಕರೆದಾಗ ನನ್ಗೆ ಅವೇರ್ ಸ್ಟೇಟ್ ಬಂದಿರ್ತೀನಿ, ಅದ್ ಏನು ಅನ್ನೋದೇ ನನ್ಗೆ ಗೊತ್ತಾಗ್ತಾ ಇಲ್ಲ. ಆತರ ಒಂದ್ ಸ್ಥಿತಿ ಆಗುತ್ತೆ. ಒಂದೊಂದ್ ದಿವಸ ತುಂಬಾ ತಾಟ್ಸು ಸಹ ಬರುತ್ತೆ. ಈ ತರ ಆಗ್ತಾ ಇದೆ ಸರ್ ನನ್ನ ಸಾಧನೆಯಲ್ಲಿ. ಸರ್ ಅದು ಹೇಗೆ ನಿದ್ದೆನಲ್ಲಿ ಜಾರಿ ಇರ್ತೀವ ಅಥವಾ ಹೇಗೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್. ಅದು ಒಮ್ಮೊಮ್ಮೆ ಯಾವ ನಿದ್ದೆ ಸ್ಥಿತಿ ಅಂತಾನೆ ಅಂತಂದ್ರೆ ಗೊತ್ತಾಗಲ್ಲ. ಬಟ್ ನೀವು ಮೂಮೆಂಟ್ ಅಲ್ಲಿ ನೀವು ಒಂದೊಂದ್ಸಲಿ ಕರಿತೀರಲ್ಲ, ಅವಾಗ ಸಡನ್ ಆಗಿ ಗೊತ್ತಾಗುತ್ತೆ, ಹೆದರಿಕೆ ಆಗುತ್ತೆ. ಬಟ್ ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ ಅದ್ ನನ್ಗೆ. ಇರ್ಲಿ, ಅದೇ ಮನಸ್ಸು ಶೂನ್ಯವಾದಾಗ ಮತ್ತೆ ನಮಗೆ ಪ್ರಜ್ಞೆ ಇರೋಲ್ಲ, ಕಾನ್ಶಿಯಸ್ನೆಸ್, ತುರಿಯ ವ್ಯವಸ್ಥೆ ಅಂತಾರಲ್ಲ, ಅಲ್ಲಿ ಅವೇರ್ನೆಸ್ ಇರ್ಬೇಕು. ಅದಕ್ಕಾಗಿ ಅವೇರ್ನೆಸ್ ಅಲ್ಲಿ ಧ್ಯಾನ ಮಾಡ್ಬೇಕು. ಅದನ್ನ ನಿದ್ರೆನಲ್ಲೂ ನಾವು ಅಂದ್ರೆ ನಮ್ಗೆ ಜಾಗೃತ ಅವಸ್ಥೆ ಅಂದ್ರೆ ಇವಾಗ ಮೆಡಿಟೇಷನ್ ಮಾಡ್ಬೇಕಾದ್ರೆ ಮಾತ್ರ ನಾವು ಮೆಡಿಟೇಷನ್ ಮೂಡಲ್ಲೇ ಇರಬಾರ್ದು. 24 hours ಮೆಡಿಟೇಟಿವ್ ಸ್ಟೇಟ್ ಅಲ್ಲೇ ಇರ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಸರ್ ನಾನ್ ನಿಮ್ಮನ್ನ ಉಸಿರಾಟದ ಮೇಲೆ ಗಮನ. ಅನ್ಕೊಂಡೆ. ಉಸಿರಾಟದ ಮೇಲೆ ಗಮನ. ಅಂದ್ರೆ ಇವಾಗ ನಾವ್ ಯಾವ್ದೋ ಕೆಲಸ ಮಾಡ್ತಾ ಇದ್ದಾಗ್ಲೂ ಎನಿ ಟೈಮ್ 24 hours ಕೆಲವರೆಲ್ಲ ಹೇಳ್ತಾರೆ ನಾನು ಯಾವಾಗ್ಲೂ ಧ್ಯಾನ ಸ್ಥಿತಿನಲ್ಲಿ ಇರ್ತೀನಿ ಅಂತ. ಆ ಧ್ಯಾನ ಸ್ಥಿತಿನಲ್ಲಿ ನಾವ್ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಯಾವಾಗ್ಲೂ ಇನ್ ನಾವು ಬೇರೆ ಯಾವಾಗಲೂ ಧ್ಯಾನ ಕೆಲಸ ಸ್ಥಿತಿಯಲ್ಲಿ ಇರ್ಬೇಕಂದ್ರೆ ಅಥವಾ ನಾವು ಯಾವಾಗಲೂ ಧ್ಯಾನ ಸ್ಥಿತಿಯಲ್ಲಿ ಇರ್ಬೇಕಂದ್ರೆ ಯಾವಾಗಲೂ ಉಸಿರಾಟದ ಮೇಲೆ ಗಮನ ಇರ್ಬೇಕಷ್ಟೇ. ಬೇರೆ ಏನೋ ಆಲೋಚನೆ ಬರಬಾರ್ದು. ನೀವ್ ಏನೋ ಕೆಲಸ ಮಾಡ್ತಾ ಇರ್ತೀರಿ, ನಿಮ್ಮ ಶ್ವಾಸವನ್ನೇ ನೀವು ಗಮನಿಸ್ತಾ ಇರ್ಬೇಕು. ಓಪನ್ ಐ ಮೆಡಿಟೇಷನ್. ಇದನ್ನ ಪತ್ರಿಜಿ ಅವರು ಹೇಳಿದ್ದಾರೆ ಒಂದು ವಿಡಿಯೋದಲ್ಲಿ. ಯಾವಾಗಲೂ ಧ್ಯಾನ ಸ್ಥಿತಿಯಲ್ಲಿ ಇರೋದು ಹೇಗೆ ಅಂದ್ರೆ ಶ್ವಾಸದ ಮೇಲೆ ಗಮನ ಇಡೋದು ಯಾವಾಗಲೂ ಧ್ಯಾನ ಸ್ಥಿತಿ. ಧ್ಯಾನಿ ಅಂದ್ರೆ ಬರೀ ಕಣ್ಮುಚ್ಚಿ ಕೂತಾಗ ಮಾತ್ರ ಧ್ಯಾನಿ ಅಲ್ಲ. ಎಲ್ಲಾ ಸಮಯದಲ್ಲೂ ಅವನ ಗಮನ ಕೇವಲ ಅವನ ಶ್ವಾಸದ ಮೇಲೆ ಅಷ್ಟೇ. ಅವ್ರ ಮೇಲೆ ಇವ್ರ ಮೇಲೆ ಹಾಗೆ ಮಾಡಿದ್ರು ಹೀಗ್ ಮಾಡಿದ್ರು ಅದೆಲ್ಲ ಅಲ್ಲ. ಅವರು ಧ್ಯಾನಿ ಅಲ್ಲ. ಅವ್ರಿನ್ನೂ ಧ್ಯಾನ ಸ್ಥಿತಿ ಯೋಗಿ ಸ್ಥಿತಿಗೆ ಬಂದಿಲ್ಲ ಅವ್ರು. ಅಂದ್ರೆ ಈಗ ನಾವು ನಮ್ಮ ದೈನಂದಿನ ಜೀವನ ಏನ್ ನಿರ್ವಹಣೆ ಮಾಡ್ತೀವಲ್ಲ ಇವಾಗ ಹೊರಗಡೆ ಕೆಲಸಗಳ ಜೊತೆನಲ್ಲಿ, ಆದ್ರೆ ಅವ್ ಮಾಡ್ಬೇಕಾದ್ರೂ ನಾವು ಉಸಿರಾಡದ ಮೇಲೆ ಗಮನ ಕೊಟ್ರೆ ಅವೇರ್ನೆಸ್ ಬರುತ್ತಾ ಅಂತ. ಅದು ಸ್ವಲ್ಪ ಯಾಕೆಂದ್ರೆ ನೀವು ಅವೇರ್ನೆಸ್ ಬರ್ತದೆ ಬಿಡ್ತದೆ ಅನ್ನೋದಕ್ಕಿಂತ ನಿಮ್ಮ ಆಲೋಚನೆ ಬೇರೆ ಯಾವುದರ ಮೇಲೆ ಹೋಗೋದಿಲ್ಲ ಅವಾಗ. ಇಲ್ಲ ಸಲ್ಲದು ಲೌಕಿಕದ ಕಡೆಗೆ ನಿಮ್ಮ ಗಮನ ಹೋಗಲ್ಲ. ಅವಾಗ ನಿಮ್ಮ ಚಿತ್ತ ಮತ್ತೆ ಹಾಗೇನು ಸ್ಟೋರ್ ಆಗ್ತಾ ಇರೋಲ್ಲ. ನೀವು ಕಣ್ಮುಚ್ಚಿ ಧ್ಯಾನ ಮಾಡುವಾಗ ಅದು ಖಾಲಿ ಆಗ್ತಾ ಇರ್ತದೆ, ಮತ್ತೆ ಹೊಸದಾಗಿ ನೀವೇನು ತುಂಬಿಕೊಳ್ಳೋದಿಲ್ಲ. ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಅದು ಸಾಧ್ಯ ಇದೆ. ನೀವು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಹೆಂಗಿರ್ತದೆ ಅಂದ್ರೆ, ನೀವು ಉದಾಹರಣೆಗೆ ಅಡುಗೆ ಮಾಡ್ತಾ ಇರ್ತೀರಿ, ಅಕ್ಕಪಕ್ಕದಲ್ಲಿ ಯಾರಾದ್ರೂ ಕರೆದ್ರೂ ಗೊತ್ತಾಗಲ್ಲ. ನೀವೇನೋ ಕೆಲಸ ಮಾಡ್ತಾ ಇರ್ತೀರಿ, ನಿಮ್ ಪಾಡಿಗೆ ನೀವು ಸಿಸ್ಟಮ್ ಮುಂದೆ ಏನೋ ನಿಮ್ ಕೆಲಸ ಮಾಡ್ತಾ ಇರ್ತೀರಿ. ನಿಮ್ ಕೆಲಸ ನಿಮ್ ಬರೀ ಉಸಿರಾಟದ ಮೇಲೆ ಗಮನ ಇಟ್ಟು ನೀವು ಮಾಡ್ತಾ ಇದ್ರೆ ಪಕ್ಕದಲ್ಲಿ ಏನ್ ಆಗ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಯಾರು ಕರೆದಿದ್ದು ಗೊತ್ತಾಗಲ್ಲ. ಅಂದ್ರೆ ಅಷ್ಟು
ಇನ್ವಾಲ್ವ್ ಆಗಿರ್ತೀವಿ. ಅಂದ್ರೆ ಇವಾಗ ಬೇಕಾದ್ರೆ ನಾನು ಯಾವುದೇ ಒಂದು ಕೆಲಸ ಮಾಡ್ತಿದ್ರೆ ಅದ್ರ ಮೇಲೆ ನನ್ನ ಪೂರ್ಣ 100% 100% ಕಾನ್ಸಂಟ್ರೇಷನ್ ಅದ್ರಲ್ಲೇ ಇರುತ್ತೆ. ಅದ್ ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ. ಹೌದು ನೋಡಿ, ಇವಾಗ ಪತ್ರಿಜಿ ಅವರೇ ಹೇಳಿರೋದು ಹಾಕ್ತಂತ ಹೇಳಿದ್ರಿ, ಒಂದು ನಿಮಿಷ. ರಾತ್ರಿ ಧ್ಯಾನ ಸಾಧನೆ ಮಾಡುವವರು The first result of meditation is you become more energetic. ರಾತ್ರಿ ಧ್ಯಾನ ಸಾಧನೆ ಮಾಡುವವರು ತುಂಬಾ ಶಕ್ತಿಯನ್ನ ಪಡಿತಾರೆ. In the beginning, many people, when they are first time doing meditation, they go into sleep. ಆರಂಭದಲ್ಲಿ ಯಾರು ರಾತ್ರಿ ಧ್ಯಾನ ಸಾಧನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವರು ಫಸ್ಟ್ ಮೊದಲನೇ ಹಂತದಲ್ಲಿ ಸಾಮಾನ್ಯವಾಗಿ ಧ್ಯಾನದಲ್ಲಿ ಮಲಗ್ತಾರೆ. This is called as yogic sleep. ಇದನ್ನ ಯೋಗಿಕ್ ಸ್ಲೀಪ್ ಅಂತ ಕರೀತಾರೆ. There are 4 stages. The first is yogic sleep. The second is yogic samadhi. The third is yogic experiences. The fourth is yogic wisdom. ಇದರಲ್ಲಿ ಒಟ್ಟು 4 ಹಂತಗಳಿದೆ. ಮೊದಲನೇದು ಯೋಗಿಕ್ ಸ್ಲೀಪ್ ಅಂದ್ರೆ ಮಲಗ್ತಾರೆ ಆರಂಭದಲ್ಲಿ. ಎರಡನೇದು ಯೋಗಿಕ್ ಸಮಾಧಿ ಅಂದ್ರೆ ಅವೇರ್ನೆಸ್, ಪ್ರಜ್ಞಾವಸ್ಥೆಯಲ್ಲಿ ರಾತ್ರಿ ಇಡೀ ಧ್ಯಾನ ಮಾಡ್ತಾ ಇರ್ತಾರೆ. ಮೂರನೇದು ಯೋಗಿಕ್ ಎಕ್ಸ್ಪೀರಿಯನ್ಸಸ್ ಅಂದ್ರೆ ಅನುಭವಗಳನ್ನ ಪಡಿತಾರೆ, ಅಂದ್ರೆ ಆಸ್ಟ್ರಲ್ ಟ್ರಾವೆಲ್ ಈ ತರ. ನಾಲ್ಕನೇದು ಯೋಗಿಕ್ ವಿಸ್ಡಮ್ ಅಂದ್ರೆ ಜ್ಞಾನ ಪಡೆಯೋದು, ಅಂದ್ರೆ ಆಸ್ಟ್ರಲ್ ಟ್ರಾವೆಲ್ ಅಲ್ಲಿ ಹೋಗಿ ಬೇರೆ ಲೋಕಗಳಿಗೆ ಹೋಗಿ ಅಲ್ಲಿಯ ಮಾಸ್ಟರ್ ಜೊತೆಗೆ ಜ್ಞಾನವನ್ನು ಪಡೆದು ಬರೋದು, ಇದು ಯೋಗಿಕ್ ಎಕ್ಸ್ಪೀರಿಯನ್ಸ್. ಯೋಗಿಕ್ ವಿಸ್ಡಮ್ ಅಂದ್ರೆ ಜ್ಞಾನ. So many days you will spend only in yogic sleep. You start with meditation, you go sleep. ಯಾವಾಗ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ಅವಾಗ ಬರೀ ಹೀಗೆ ಮಲ್ಕೊಂಡ್ ಬಿಡ್ತಾರೆ. But that yogic sleep is a very, very wonderful sleep. Half an hour of yogic sleep is equivalent to 6 hours of normal sleep. ಆದ್ರೆ ಈ ಯೋಗಿಕ್ ಸ್ಲೀಪ್ ಇದೆಯಲ್ಲ, ಮಲ್ಕೊಂಡ್ರು ಕೂಡ ತುಂಬಾ ಅದ್ಭುತವಾಗಿರ್ತದೆ. ಬರೀ ಅರ್ಧ ಗಂಟೆ ಯೋಗಿಕ್ ಸ್ಲೀಪು ನಾರ್ಮಲ್ ಟೈಮಲ್ಲಿ ಮಾಡುವ ಸ್ಲೀಪ್ಗೆ 6 ತಾಸು ಮಾಡುವುದು ಒಂದೇ, ಇದು ಅರ್ಧ ತಾಸು ಮಾಡುವುದು ಒಂದೇ. In the normal sleep, you have got so many dreams, so many things are happening in your mind. You are more tense sometimes than when you are not in sleep. Okay, so lot of energy is wasted in dreams, in unwanted dreams. ಸಾಮಾನ್ಯವಾಗಿ ನಾರ್ಮಲ್ ಆಗಿ ನಾವು ಕೆಳಗಡೆ ಮಲಗುವ ಸಮಯದಲ್ಲಿ ಏನೇನೋ ಕನಸುಗಳು ಈ ತರದೆಲ್ಲ ಬೀಳ್ತಾ ಇರ್ತದೆ. ಆ ಕನಸುಗಳು ಅಥವಾ ಏನೇನೋ ನಾವು ನೋಡುವಾಗ ಅದೆಲ್ಲ ನಮ್ಮ ಎನರ್ಜಿಯನ್ನ ಕಳೀತಾ ಇರ್ತದೆ. Dreams could be message dreams, but many or 90% on an average are unwanted dreams. So you lose a lot of energy in the dreams. The soul's energy is lost in the dreams. ಅಂದ್ರೆ ಕನಸುಗಳು ಬೀಳುವುದು ಕೆಲವೊಂದು ಮೆಸೇಜ್ ಕೊಡ್ಲಿಕ್ಕೆ ಆಗಿರ್ಬೋದು, ಆದ್ರೆ 90% ಅನ್ವಾಂಟೆಡ್, ನಮಗ್ ಸಂಬಂಧನೇ ಇರೋಲ್ಲ. ಆದ್ರೆ ಆ ಕನಸುಗಳು ನಮ್ಮ ಎನರ್ಜಿಯನ್ನ ಕಡಿಮೆ ಮಾಡ್ತವೆ, ಅಂದ್ರೆ ಅವು ರಿಸೀವ್ ಮಾಡ್ತವೆ. ಹಾಗಾಗಿ ಆ ಧ್ಯಾನ ರಾತ್ರಿ ನಿದ್ದೆ ಮಾಡುವುದರಲ್ಲಿ ಮನುಷ್ಯ ತನ್ನ ಸೋಲ್ ಶಕ್ತಿಯನ್ನ ಕಳ್ಕೊಳ್ತಾನೆ. That's why you need to sleep a sound sleep where there are no dreams. ಯಾವಾಗ ಒಬ್ಬ ಯೋಗಿಕ್ ಸ್ಲೀಪ್ ಶುರು ಮಾಡ್ತಾನೆ ಹಾಗೆ ಅವನಿಗೆ ಕನಸುಗಳು ಬೀಳೋದಿಲ್ಲ, ಕನಸು ಸ್ಟಾಪ್ ಆಗ್ತವೆ. ಆಗ ಅವನ ಸಂಪೂರ್ಣ ಶಕ್ತಿ ಸ್ಟೋರ್ ಆಗ್ತದೆ, ವೇಸ್ಟ್ ಆಗಲ್ಲ. Yogic sleep. After a few days, then you will go into yogic samadhi. It is not sleep. You are aware of whatever is happening in the room, but there are no mind stuff. There is no mind stuff. ಕೆಲವು ದಿನಗಳ ಸಾಧನೆಯ ನಂತರ ಅವರಿಗೆ ಅವೇರ್ನೆಸ್ ಬರುತ್ತೆ, ಅಂದ್ರೆ ಪ್ರಜ್ಞೆ. ಕೆಲವು ದಿನಗಳ ಅಂದ್ರೆ ತನ್ನ ಸುತ್ತಲೂ ಏನು ನಡೀತಾ ಇದೆ, ಏನಾಗ್ತಾ ಇದೆ, ನಾನು ಎಲ್ಲಿದ್ದೇನೆ, ಏನ್ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ರಾತ್ರಿ ಪೂರ್ತಿ ಅವನಿಗೆ ಪ್ರಜ್ಞೆ ಇರ್ತದೆ. ಇದು ಯೋಗಿಕ್ ಸಮಾಧಿ. That is called a yogic samadhi.
You are as if you are in sleep, but you are fully conscious, but the mind has no trouble at all. That is yogic samadhi. That's second stage. Third stage, you will have outer body experiences. Your astral body travels, comes out of the physical body, travels, or if your causal body may come out, or your supracausal body may come out, So these are all called as yogic experiences. ಮೂರನೇ ಹಂತದಲ್ಲಿ ಯೋಗಿಕ್ ಎಕ್ಸ್ಪೀರಿಯನ್ಸಸ್ ಅಂದ್ರೆ ನಮ್ಮ ಆಸ್ಟ್ರಲ್ ಬಾಡಿ ಹೊರಗೆ ಬಂದು ಅದು ಬೇರೆ ಕಡೆ ಎಲ್ಲ ಟ್ರಾವೆಲ್ ಮಾಡೋದು. ಅದ್ರ ಹಿಂದೆ ಇರುವಂತ ಕಾಸಲ್ ಬಾಡಿ ಅಂದ್ರೆ ಕಾರಣ ಶರೀರ ಅದು ಹೊರಗಡೆ ಬಂದು ಅದಕ್ಕೆ ಬೇಕಾದ ಕಡೆಗೆಲ್ಲ ಅಂದ್ರೆ ಕಾರಣ ಲೋಕಗಳಿಗೆಲ್ಲ ಹೋಗಿ ಬರುವಂತದ್ದು. ಅಂದ್ರೆ ಆಕಾಶಿಕ್ ರೆಕಾರ್ಡ್ ನೋಡೋದು ಅಂತೀವಲ್ಲ, ಅದು ಕಾರಣ ಶರೀರ ಹೊರಗೆ ಬಂದಾಗ. ಆಮೇಲೆ ಅದಾದ್ಮೇಲೆ ಸೂಪರ್ ಕಾಸಲ್ ಬಾಡಿ ಅಂತ ಇರ್ತದೆ, ಲಿಂಗ ಶರೀರ ಅಂತ ಹೇಳ್ತಾರೆ, ಅದು ಹೊರಗೆ ಬರುವಂತ. ಇದೆಲ್ಲ ಥರ್ಡ್ ಸ್ಟೇಜ್ ಎಕ್ಸ್ಪೀರಿಯನ್ಸ್. The result of those yogic experiences is yogic wisdom. Oh, I am not the body. I am a consciousness. I've got so many other bodies, other frequency bodies than the physical body. So that is called as yogic wisdom. ಯಾವಾಗ ಏನು ಬಾಡಿ, ಆಸ್ಟ್ರಲ್ ಬಾಡಿ, ಕಾಸಲ್ ಬಾಡಿ, ಸೂಪರ್ ಕಾಸಲ್ ಬಾಡಿ ಇದೆಲ್ಲ ಹೊರಗಡೆ ಹೋಗಿ ಮೂರನೇ ಹಂತದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತದೆ, ಆಗ ಜ್ಞಾನ ಬರ್ತದೆ. ಅಂದ್ರೆ ನಾನು ಅಂದ್ರೆ ಏನು, ಈ ಭೂಮಿ ಅಂದ್ರೆ ಏನು, ನಾನು ಇಲ್ಲಿ ಯಾಕೆ ಬಂದಿದ್ದೇನೆ, ಎಲ್ಲೆಲ್ಲಿ ಯಾವ್ಯಾವ ಲೋಕಗಳಿದೆ, ಅಲ್ಲಿಯ ವೈಶಿಷ್ಟ್ಯತೆ, ಈ ರೀತಿ ಅವನಿಗೆ ನಾಲೆಜ್ ಬರುತ್ತೆ. ಇದೆ ಫೋರ್ತ್ ಸ್ಟೇಜ್ ಅಂದ್ರೆ ವಿಸ್ಡಮ್. When you reach to that yogic wisdom, you are a master. ಯಾವಾಗ ನೀವು ಆ ನಾಲ್ಕನೇ ಹಂತದ ಯೋಗಿಕ್ ವಿಸ್ಡಮ್ ಅನ್ನ ತಲುಪ್ತೀವಿ, ಆವಾಗ ನೀವು ಒಬ್ಬ ಮಾಸ್ಟರ್, ಗ್ರೇಟ್ ಮಾಸ್ಟರ್. You are an enlightened master. ಯು ಆರ್ ಎನ್ಲೈಟನ್ಡ್ ಮಾಸ್ಟರ್. ಅಂದ್ರೆ ನೀವು ಜ್ಞಾನೋದಯವನ್ನ ಹೊಂದಿದ